ಕಮಲಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳದ ಇವತ್ತಿನ ಆಧಾರದ ವಿಷಯ 32ನೆಯ ಪದ್ಯವನ್ನ ನಾವು ನೋಡ್ತಾ ಇದ್ದೀವಿ. ಪಂಚಲಕ್ಷಣಗಳಿಂದ ಕೂಡಿದಂತ ಸತ್ತು, ಚಿತ್ತು, ಆನಂದ, ನಿತ್ಯ ಪರಿಪೂರ್ಣವಾದಂತ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಪರಿಪೂರ್ಣ ಸ್ವರೂಪದ ವಿಚಾರದಲ್ಲಿ 32ನೆಯ ಪದ್ಯ ಇವತ್ತಿನ ಆಧಾರದ ವಿಷಯ. ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳ್ತಾರ. ಯಾಕಂದ್ರ ಈ ಜ್ಞಾನಕ್ಕೆ ನಾವು ಬರ್ಬೇಕಾದ್ರೂ ಕೂಡ ಸುಖದ ಅಪೇಕ್ಷೆ ಉಳ್ಳಂತ ಒಂದು ಅಧಿಕಾರಿ ಇರ್ಬೇಕು. ಅದೆಂತ ಸುಖ ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಈಶ್ವರ ಕೃಪೆ, ಅಂತಃಕರಣ ಕೃಪೆ, ವೇದ ಕೃಪೆ, ಗುರು ಕೃಪೆ ಬಹಳ ಮುಖ್ಯವಾಗಿರುವಂಥದ್ದು. ಈ ಸುಖೇಚ್ಛ ಅನ್ನುವಂಥ ಭಾವ ಬರ್ಬೇಕಾದ್ರೇನೆ ಎಷ್ಟೋ ಜನ್ಮದ ಪುಣ್ಯ. ಯಾಕಂದ್ರೆ ಸಪ್ತ ಭೂಮಿಕೆ ಒಳಗ ಸುಖೇಚ್ಛ, ಸುವಿಚಾರ, ತನುಮಾನಸ ಅಂತ ಸಪ್ತ ಭೂಮಿಕೆಗಳು ಬರ್ತಾವ. ಅದ್ರಾಗ ಇಂಥ ಒಂದು ಮಾಮೂಲಿ ಲೌಕಿಕದಲ್ಲಿ ನಾವು ಸುಖದ ಅಪೇಕ್ಷೆ ಮಾಡಿ ಎಲ್ಲ ವ್ಯವಹಾರ ಮಾಡ್ತಾರೆ. ಆದ್ರ ಇದು ಶ್ರೇಷ್ಠವಾದಂತಹ ಒಂದು ಸುಖದ ಅಪೇಕ್ಷೆ, ಆನಂದದ ಅಪೇಕ್ಷೆ ಮಾಡುವಂಥದ್ದು. ಈ ಭಾವ ಬರ್ಬೇಕಾದ್ರೆ ಅದು ಪುಣ್ಯ, ಪೂರ್ವ ಜನ್ಮದ ಒಂದು ಪುಣ್ಯ, ನಿಷ್ಕಾಮ ಪುಣ್ಯ. ಈ ಒಂದು ವಿವೇಕ ಯಾವಾಗ ಜಾಗ್ರ ಆಗ್ತದ ನಮಗ, ಈ ಪುಣ್ಯವನ್ನ ಪಡ್ಕೊಳ್ಬೇಕು. ಯಾಕಂದ್ರೆ ಈ ಪುಣ್ಯದ ಫಲದಿಂದ ನಾವ್ ಇಂಥ ಆನಂದವನ್ನ ಪಡ್ಕೊಳ್ಬೇಕನ್ನುವಂತ ಭಾವ ನಮಗೆ ಯಾವಾಗ ಬರ್ತದ, ಅವಾಗ ಅದು ಹಿಂದಿನ ಒಂದು ನಿಷ್ಕಾಮ ಪುಣ್ಯದ ಫಲದಿಂದಾನೇ ನಮ್ಮ ಮನಸ್ಸಿನಲ್ಲಿ ಆ ವಿವೇಕ ಜಾಗ್ರ ಆಗ್ತದ. ಜಾಗ್ರ ಆದಾಗ ಇಲ್ಲಿ ಮನುಷ್ಯನಿಗೆ ಮಾತ್ರ ಆಯ್ಕೆ ಅದ. ಅದಕ್ಕ ಸಜ್ಜನರ ಸವಾಸ ಹೆಜ್ಜೆನು ಸವಿದಂತೆ ಅಂತ ಹೇಳ್ತಾರೆ. ದುರ್ಜನರ ಸವಾಸ ಬಚ್ಚಲ ಗೊಜ್ಜಿನಂತಿಹುದು ಸರ್ವಜ್ಞ ಅಂತ ಹೇಳ್ತಾರೆ. ಮನುಷ್ಯ ಯಾವ ರೀತಿ ಅಂತಂದ್ರ ಒಳ್ಳೆ ಸತ್ಸಂಗವನ್ನ ಮಾಡಿ ನಾವು ಮುಕ್ತನಾಗ್ಲಿಕ್ಕೂ ಬರ್ತದ ಅಂತ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನ ಪಡ್ಕೊಂಡು ಮುಕ್ತಿಯನ್ನ ಪಡ್ಕೊಳಕ್ಕೂ ಬರ್ತದ. ದುರ್ಜನರ ಸವಾಸ ಮಾಡಿ ಇದ್ದ ಒಂದು ಪುಣ್ಯವನ್ನ ಕಳ್ಕೊಂಡು ನರಕಕ್ಕೆ ಹೋಗಕ್ಕೂ ಬರ್ತದ. ಆದ್ರ ಸಂಸಾರ ಅನ್ನುವಂಥದ್ದು ಅಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಒಂಥರ ಪಿಕ್ಚರ್ ರೀಲ್ ಇದ್ದಂಗ. ನಮಗ ಏನ್ ಕಷ್ಟ ಬರೋದು ಬಂದೇ ಬರ್ತದ, ಏನ್ ಸುಖ ಬರ್ಬೇಕಾಗಿ. ನೀವು ಮಾತನಾಡುತ್ತಿರುವ ವ್ಯಕ್ತಿ ಅದಕ್ಕೆ ಅವ್ರ ಅಲ್ಲಿ ಏನ್ ಹೇಳ್ತಾರ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕೆಲ್ಲ ಅಹುದು ಎಂದಡೆ ರಾಮನಳ ಪಾಂಡವರು ನೊಯ್ಯಲೇಕೆ. ಬರೋಂತ ಕಷ್ಟ ಬಂದೇ ಬರ್ತದ, ಸುಖ ಬಂದೇ ಬರ್ತದ ಅನ್ನುವಂಥದ್ದು. ಆದ್ರೆ ಪ್ರಯತ್ನ ಎಲ್ಲಿರ್ಬೇಕು, ಜಾಸ್ತಿ ಪ್ರಯತ್ನ ಎಲ್ಲಿರ್ಬೇಕು ಅಂತಂದ್ರ ಪಾರಮಾರ್ಥದಲ್ಲಿ ಪ್ರಯತ್ನ ಬೇಕು. ಇದು ತಂತಾನೆ ಆಗ್ಲಿ ಅಂತ ಕುಂತ್ರ ಆಗಂಗಿಲ್ಲ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಆ ವಿವೇಕ ಜಾಗ್ರ ಐತಂದ್ರೆ ಅದನ್ನ ಬೆಳೆಸ್ಬೇಕು. ಅದನ್ನ ಬೆಳೆಸ್ಕೊಂಡು ಅದನ್ನ ಪ್ರಯತ್ನ ಪಟ್ಟು ಇದನ್ನ ನಾವು ಇದನ್ನ ತಗೊಳ್ಬೇಕನ್ನುವಂಥ ನಮ್ಮ ಪ್ರಯತ್ನ ಕೂಡ ಬಹಳ ಮುಖ್ಯ ಆಗ್ತದೆ. ಇದರಲ್ಲಿ ಪುಣ್ಯ ಇರ್ಬೇಕು, ನಿಷ್ಕಾಮ ಒಂದು ಪುಣ್ಯದ ಫಲ. ಆ ವಿವೇಕ ಏನನ್ನುವಂಥ ಜಾಗ್ರ ಆಗ್ತದ ಮನಸ್ಸಿನಲ್ಲಿ. ಮತ್ತೆ ನಿನ್ನ ಪ್ರಯತ್ನ ಕೂಡ ಬಹಳ ಮುಖ್ಯ ಇಲ್ಲಿ. ಅದಕ್ಕೆ ಯಾತಕ್ಕ ಇದನ್ನ ಅಂದ್ರ ಸಜ್ಜನರ ಸವಾಸ ಯಾಕೆ ಮಾಡ್ರಿ ಅಂತ ಮನುಷ್ಯನಿಗೆ ಮಾತ್ರ ಗೊತ್ತು, ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದಂತ ಗೊತ್ತು. ನಿನ್ಗ ಒಳ್ಳೇದಿದ್ದನ್ನ ನಿನ್ನ ಆ ಒಂದು ಸಂಘವನ್ನ ಮಾಡು. ಸಜ್ಜನರ ಸತ್ಯ ವಸ್ತುವನ್ನ ಅರ್ಥಕೊಂಡಂತವರ ಸಂಘ ಮಾಡು. ಅದಕ್ಕೆ ಅಲ್ಲಿ ಕೂಡ ಹೇಳ್ತಾರೆ ಸತ್ಸಂಗತ್ವ, ನಿಸ್ಸಂಗತ್ವ, ನಿರ್ಮೋಹತ್ವ, ನಿಶ್ಚಿಂತತ್ವ, ಜೀವನ್ಮುಕ್ತ. ಹಂಗಾಗ್ತದ. ಇದಕ್ಕೆ ಪ್ರಯತ್ನ ಪಡ್ಲಾರ್ದ ಅದು ತಂತಾನೆ ಆಗ್ಲಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ಪ್ರಯತ್ನನೇ ಬಹಳ ಬೇಕಾಗ್ತದೆ.
ಕುಂತು ಕೇಳ್ಬೇಕಂದ್ರೆ, ಯಾಕಂದ್ರೆ ಎಲ್ಲ ನಮ್ ಬೇಸಿಕ್ ನೀಡ್ಸ್ ಏನದಾವೆ ಎಲ್ಲವನ್ನ ನಾವು ಮಾಡ್ಕೊಳ್ತೀವಿ. ಆದ್ರೆ ಪಾರಮಾರ್ಥದಲ್ಲಿ ಮಾತ್ರ ನಾವು ಇದನ್ನ ಪಡ್ಕೊಳ್ಳೋದು ಹಾಗೆ ಆಗ್ಲಿ ಅನ್ನುವಂಥದ್ದು ಆಗಂಗಿಲ್ಲ. ಇದಕ್ಕೂ ಕೂಡ ಅದಕ್ಕೆ ಹೇಳ್ತಾರ, ಪಿಡಿದ ನೇಮವನ್ನ ಎಡೆಬಿಡದೈತಿ ಛಲವನ್ನು ಕೊಡುವಂತ ಹೇಳ್ತಾರ ಮಹಾತ್ಮರು. ನಾನು ಇದು ತಿಳ್ಕೊಳ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಭಾವ ಬಂತಂದ್ರೆ ಆ ಛಲ ಕೊಟ್ಟು ಬಿಡು, ನನಗೆ ಅದನ್ನ ಮಾಡ್ಕೊಳ್ತೀನಿ, ಕುಂತು ತಿಳ್ಕೊಳ್ತೀನಿ ಅನ್ನುವಂತ ಒಂದು ಭಾವ ಕೊಡುವಂತಾನೆ ಕೇಳ್ಕೊಡ್ತಾರ ಅವರು ಕೂಡ. ಇದು ಪ್ರಯತ್ನ ಬಹಳ ಮುಖ್ಯ. ಅದಕ್ಕೆ ಇದು ಕೃಪೆಗಳಂತ ಇಟ್ಟಿದ್ದಾರೆ. ಈಶ್ವರ ಕೃಪೆ, ಈಶ್ವರನೇ ನಾವು ಕೇಳ್ಕೊಳ್ಳುವಂಥದ್ದಾಗಿರ್ಬಹುದು. ಅಲ್ಲಿಂದ ಆತನ ಕೃಪೆ ಅದು ಪಡ್ಕೊಂಡಿವಿ ಅಂತಂದ್ರೆ ಅಲ್ಲಿ ಕೂಡ ಇದು ಅಂತಃಕರಣ ಕೃಪೆ ಆಗ್ಬೇಕು. ಆಮೇಲೆ ಗುರು ಕೃಪೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಆಮೇಲೆ ವೇದ ಕೃಪೆ. ಇವಾಗ ನಮ್ಗೆಲ್ಲ ಹಿಂಗೆ ತಿಳಿತದ ಸ್ವಲ್ಪ ಅಂತಂದ್ರೆ ನಮ್ಗೆ ವೇದ ಕೃಪೆ ಆಗ್ಯದ ಅಂತ ಅನ್ಕೊಳ್ಬೇಕಾಗ್ತದ. ಗುರುವಾಕ್ಯ ನಮ್ಗೆ ಅರ್ಥ ಆಗ್ತದ, ಗುರು ಕೃಪೆ ಆಗ್ಯದ ಅಂತ ಅನ್ಕೊಳ್ಬೇಕಾಗ್ತದ. ಇವೆಲ್ಲ ಒಂದಕ್ಕೊಂದು ಇರ್ತಾವ. ಇಲ್ಲಿ ಏನ್ ಹೇಳ್ತಾ ಇದ್ದಾರ, ಇಷ್ಟು ದಿವಸ ನನಗ ದುಃಖ ಇತ್ತಪ್ಪ ಅಂತ ನೀನೇನ್ ಅನ್ಕೊಂಡು ಜೀವತ್ವ ಭಾವದಿಂದ ನೀನ್ ಒದ್ದಾಡ್ತಾ ಇದ್ದೀಯಲ್ಲ, ಈಗ ಎಲ್ಲ ಹೇಳ್ತಾ ಬಂದಿದ್ದೀನಿ, ಇವಾಗ ಕೇಳಿದಿ. ಇವಾಗ ಹೇಳ್ತಾ ಇದ್ದಾರ, ನೋಡು ತಾನೇ ತನ್ನೋಡು, ನೀನೇ ನಿನ್ನೋಡು, ತಾನೇ ತನ್ನೋಡು, ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪನಹನು ಅಂತ ಹೇಳ್ತಾರೆ. ನೀನೇ, ಯಾಕಂದ್ರೆ ಪ್ರತ್ಯೇಕಾತ್ಮನಾದಂಥ ತಾನೇ ನೀನೇ. ನಿನ್ನೋಡು, ನಿನ್ನೊಳಗ ನೋಡು. ಅದಕ್ಕ ನಿನ್ನ ನಿಜವ ಸ್ವರೂಪ ನೀ ನೋಡಿದಾಗ ಹೆಂಗ ಪರಮಾನಂದಮಯ ಚಿತ್ ಅಖಂಡ ರೂಪನು ಅಂತ ಒಂದು ಅಖಂಡ ರೂಪನಾಗಿರುವಂಥವನು ನಿನ್ನ ಸ್ವರೂಪನೇ ಐತಪ್ಪ ಅಂತ ನಿನ್ನೆ ವಿಷಯದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಇವಾಗ ಏನ್ ಹೇಳ್ತಾರ, ಎರಡನೆಯ ನುಡಿಯಲ್ಲಿ ಹೇಳ್ತಾರ, ಬಹಳ ಮುಖ್ಯ ನೋಡ್ರಿ. ಇದು ಕ್ರಮಶಾಸ್ತ್ರ. ಇದು ಈ ಕ್ರಮಶಾಸ್ತ್ರವನ್ನ ಕರೆಕ್ಟ್ ಆಗಿ ನಾವು ತಗೊಂಡಾಗ ಯಾವ ಕಡೆನೂ ಒಂದು ಚೂರು ಸಂಶಯಗಳು ಬರಂಗಿಲ್ಲ ಇಲ್ಲಿ. ಮತ್ತೆ ಹೇಳ್ತಾರೆ, ಯಾಕಂತಂದ್ರ ನಾವು ಊಟ ನಾವೇನ ಮಕ್ಕಳಿಗೆ ಸಣ್ಣ ಈ ಕ್ರಮಶಾಸ್ತ್ರ ಪ್ರತಿ ದಿವಸ ಈಗ ಕೇಳೋದ್ರಿಂದ ನಮ್ಗೆ ಏನಾಗ್ತದಂದ್ರ, ಜಾಸ್ತಿ ಅಡಿಗೆ ಐತಂತ ಎಲ್ಲ ಒಟ್ಟಿಗೆ ಊಟ ಮಾಡಕ್ ಆಗ್ತದ. ನಮ್ಗೆ ಎಷ್ಟು ಒಟ್ಟಿಗೆ ಆಗ್ತದೆ, ಹಿತ ಆಗ್ತದೆ, ಅಷ್ಟು ಮಾತ್ರ ನಾವು ಊಟ ಮಾಡ್ತೀವಿ. ಒಂದು ಮಗುವಿಗೆ ಹಾಲದ ಒಂದು ಹೆಂಗ್ ಬೇಕಂಗ ಗ್ಲಾಸ್ನ ಕುಡಿಸ್ಬಿಡಕ್ ಆಗ್ತದ, ಎಲ್ಲ ಈ ಕಡೆ ಬಿಡ್ತಾವ ಅಲ್ಲ. ಆವಾಗ ಒಂದ್ ಚಮಚದಲ್ಲೇ ಹಾಲು ತಗೊಂಡು ನಿಧಾನ ಅದಕ್ಕೆ ಹಾಕಿದ್ರೆ ಸ್ವಲ್ಪ 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 ಹಾಕಿದ್ರೆ ಚೆನ್ನಾಗಿ ಕುಡಿತೇವೆ ಬಿಡ್ತಂಬ. ಅದಕ್ಕೆ ಇದು ಕ್ರಮಶಾಸ್ತ್ರ ಹಾಗೇನೆ. ಪ್ರತಿ ದಿವಸ ನಾವು ಕೇಳಿದಂತ ಎಷ್ಟು ಗುರುನಾಥ ಹೇಳಿರ್ತಾನ ಅಷ್ಟು ವಾಕ್ಯಗಳನ್ನ ನಾವು ತಗೊಂಡು ಅದನ್ನ ಸ್ವೀಕಾರ ಮಾಡಿ ಅದನ್ನ ಜೀರ್ಣ ಮಾಡ್ಕೊಂಡು ಪ್ರತಿ ದಿವಸ ಹೋದಾಗ ಇದು ಜ್ಞಾನ ಅನ್ನುವಂತ ಹೊಟ್ಟೆ ತುಂಬ್ತದ. ಅದೇ ಒಟ್ಟಿಗೆ ಬಾನ ನತ್ತಿಗೆ ಜ್ಞಾನ ಅಂತಾರಲ್ಲ, ಬಹಳ ಶ್ರೇಷ್ಠವಾಗಿರುವಂತದ್ದು ಇದು ಕೂಡ. ಇದಕ್ಕೂ ಬುದ್ದು ನಾವೆಲ್ಲ ಹಾಕೋತೀವಿ ಅಂದ್ರೆ ಇದು ಆಗಂಗಿಲ್ಲ. ಒಂದೇ ದಿವಸಕ್ಕೆ ಎಲ್ಲ ಮುಗಿಸ್ಬಿಡ್ತೀವಿ ಅಂದ್ರೆ ಹಂಗಾಗಂಗಿಲ್ಲ. ಇದು ಪ್ರತಿ ದಿವಸ ನಾವು ಇಷ್ಟಿಷ್ಟೇ ಊಟ ಮಾಡ್ತೀವಿ. ನಾವ್ ಎಷ್ಟೇ ಲಿಮಿಟ್, ನಮ್ಗೆ ಇಷ್ಟಿಷ್ಟು ಊಟ ಮಾಡ್ಬೇಕನ್ನಿಸ್ತ ಅಷ್ಟು ಊಟ ಮಾಡಿದ್ರೆ ನಾವು ಚಂದ ಇರ್ತೀವಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಊಟ ಮಾಡ್ಲಿ, ಬಹಳ ತ್ರಾಸಾಗಕತ್ತಿದ್ರೆ ಸ್ವಲ್ಪ ಜಾಸ್ತಿ ಊಟ ಮಾಡಿದೆ ಅಂತ ಅಲ್ಲ, ಇದು ಕೂಡ ಹಾಗೇನೆ. ಯಾಕಂತಂದ್ರ ಮಹಾತ್ಮರು ಹೇಳ್ತಿದ್ರು, ಯಾವಾಗ ಒಂದು ಸಣ್ಣ ಚಮಚದ ಮಗುಗೆ ಹಾಕಿದ್ರಾಗ ಚೆನ್ನಾಗಿ ಬಾಯಿ ಚಪ್ಪರಿಸಿ ಅದು ಕುಡಿತಂದ್ರ ಅದು ಕೊಟ್ಟಿ ತುಂಬತದ. ಈಗ ನಾವು ಎಷ್ಟಾಗ್ತದ ಅಷ್ಟು ನಾವು ಊಟ ಮಾಡಿದ್ರೆ ನಾವು ಆರಾಮಾಗಿ ಚೆನ್ನಾಗಿರ್ತೀವಿ. ಅದು ಜಾಸ್ತಿ ಆಗ್ಬಿಟ್ರೆ ಅದು ಈ ಕಡೆ ಚೆಲ್ಲಿ ಹೋಗ್ಬಿಡ್ತದ ಅಥವಾ ತ್ರಾಸಾಗಕತ್ತದ, ಹಂಗೆಲ್ಲ ಆಗ್ತದ. ಅದಕ್ಕೆ ಈ ಕ್ರಮಶಾಸ್ತ್ರ ಅಂತಂದ್ರೆ ಪ್ರತಿ ದಿವಸ ಹಿಂಗ ಹೇಳ್ತಾ ಹೋದಾಗ ಅವನ್ ತಗೊಳ್ಳೋದು, ಸ್ವೀಕಾರ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು ಮತ್ತೆ ಹಿಂಗ ನಡೀತದೆ. ಅದಕ್ಕಾಗಿ ಹೇಳುವಂಥದ್ದು. ಇಲ್ಲಿ ಹಿಂದಿನ ಒಂದು ವಿಚಾರದಲ್ಲಿ ಕೆಲವು ವಿಚಾರಗಳನ್ನ ಹೇಳುವುದು, ಪರಿಪೂರ್ಣವಾದಂಥದ್ದು ನಿನ್ನ ಸ್ವರೂಪ ಅದ, ಒಳಗ ಹೊರಗ ಇರುವಂಥದ್ದು, ಮತ್ತೆ ಮನಸ್ಸಿಗೆ ಮಾತಿಗೂ ನಿಲುಕದೆ ಇರುವಂಥದ್ದು, ಅದನ್ನೆಲ್ಲ ಅದೇ ತಿಳ್ಕೊಳ್ತದ, ಅರಿವಿನ ಸ್ವರೂಪನೇ ತಿಳ್ಕೊಳ್ತದ. ಹಂಗಂತ ಹೇಳಕ್ ಬರದೇ ಇರುವಂಥದ್ದು, ಅದಕ್ಕೆ ಯಾವ್ದು ಉಪಮಾನ ಕೊಟ್ಟು ಹೇಳಕ್ಕೆ ಬರುವಂತ ಸ್ವರೂಪ ನಿಂದು ಅಖಂಡ ಸ್ವರೂಪ ಅದ ಅಂತ ಹೇಳಿದ್ರು. ಇವಾಗ ಎರಡನೆಯ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಅಣು ಪರಿಮಾಣ ಮಧ್ಯಮ ಪರಿಮಾಣಗಳೆಣಿಕೆ ತನ್ನೋಡ ಗೂಢದಿಹುದರಿಂದೆ ಗುಣ ಜಾತಿ ಕರ್ಮಾದಿ ರಹಿತತ್ವದಿಂದೆ ಕರಣ ವಿಡಿಯದುದರಿಂದ ಅದ್ವಯನಹನು ಅಂತ ಎರಡನೆಯ ನುಡಿಯಲ್ಲಿ ಹೇಳ್ತಾರ. ಯಾಕಂತಂದ್ರ ಏನ್ ಹೇಳ್ತಾರ,
ಹಿಂದಿನ ವಿಚಾರದಲ್ಲಿ ಹೇಳಿದ್ರ ಆಕಾಶ ಹೆಂಗ ಅವಿರಳ ಆಗ್ಯದ ಅದರಂಗ ಇದು ಕೂಡ ಏಕವಾಗಿರುವಂಥದ್ದು, ಪೂರ್ಣವಾಗಿರುವಂಥದ್ದು, ಅದ್ವಯ ಆಗಿರುವಂಥದ್ದು ಅಂದ್ರೆ ಏಕವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಹೆಂಗ ಈ ಅಣು ಪರಿಮಾಣ ಅಂದ್ರೆ ಇಷ್ಟಿಷ್ಟೇ ಅದನ್ನೇನು ಅಷ್ಟಿಷ್ಟ ಅದ. ಯಾಕಂದ್ರೆ ಕೆಲವೊಂದು ಮತವಾದಿಗಳು ನಾನಾ ರೀತಿಯಿಂದ ಹೇಳ್ತಾರೆ. ಏನ್ ಹೇಳ್ತಾರೆ, ಈಗ ಅಣುವಿನಷ್ಟು ಅದನ್ನೇನು, ಮಧ್ಯಮ ಪರಿಣಾಮಗಳಂತಂದ್ರ ಈ ಶರೀರ ಎಷ್ಟದ ಅಷ್ಟೇ ಅದನ್ನೇನು ಅನ್ನುವಂಥದ್ದು ಆತ್ಮ. ಅದಕ್ಕೆ ನೈಯಾಯಿಕರು ಕೆಲವರು ಮತವಾದಿಗಳು ನಾನಾ ರೀತಿಯಿಂದ ತಮ್ಮ ವಿಚಾರದಲ್ಲಿ ಅವ್ರು ಹೇಳ್ತಾರೆ. ನೈಯಾಯಿಕರು ಆತ್ಮ ಹೆಂಗದನಂತಂದ್ರ ಅಣು ಪರಿಮಾಣನ ಅಂತ ಹೇಳ್ತಾರದು, ಅಷ್ಟು ಅದನ ಅಂತ ಹೇಳ್ತಾರದು ಆತ್ಮ. ಮತ್ತ ಈತ ಅರಂತನು ಅಂತಂದ್ರ ಆತ್ಮನು ಮಧ್ಯಮ ಪರಿಣಾಮನು ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರ ನೈಯಾಯಿಕರು, ಆತ್ಮನು ಅಣು ಪರಿಮಾಣನಂತೂ ಅವ್ರು ಹೇಳ್ತಾರ, ಅರಂತನು ಆತ್ಮನು ಮಧ್ಯಮ ಪರಿಣಾಮನು ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಅರಂತನು ಅಂತಂದ್ರ ಅವ ಜೈನರು ಅಂತ ಕೂಡ ಹೇಳ್ತಾರೆ ಕೆಲವೊಂದು ಕಡೆ. ಇವ್ರೇನ್ ಹೇಳ್ತಾರ, ಆಯಾ ಶರೀರಗಳಷ್ಟೇ ಇದು ಆತ್ಮ ಹೆಂಗದನ ಇಷ್ಟಿಷ್ಟೇ ಶರೀರಗಳಷ್ಟೇ ಇದ್ದಾನ ಅಂತ ಅವ್ರು ಅಳತೆ ಮಾಡಿದಾಗ ಹಂಗೆ ಗೊತ್ತಾಗ್ತದ ಅಂತ ಹೇಳ್ತಾರ. ಅಳತೆ ಅಂತಂದ್ರೆ ಏನಂದ್ರ ಇಲ್ಲಿ ಅಳತೆ ಅಂದ್ರೆ ಪರಿಚಿನ್ನ ಭಾವ ತನ್ನಲ್ಲಿ ಇಲ್ಲ ಅಂತ ಕೂಡ ಹೇಳ್ತಾರ. ಆದ್ರೂ ಕೂಡ ಅವರು ಕೆಲವೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಹೆಂಗಂದ್ರ ಕಿಂಡಿ ಒಳಗ ಒಂದು ಮನಿ ಹಂಚಿನ ಮನಿಗಳು ಇರ್ತಾವ ನೋಡ್ರಿ, ಹಂಚಿನ ಮನಿಗಳಾಗಿರ್ಬೋದು. ಆಮೇಲೆ ಬೆಳಕಿಂಡಿ ಅಂತ ಇಟ್ಟಿರ್ತೀವಿ ನೋಡ್ರಿ ಮನ್ಯಾಗ, ಅಲ್ಲಿ ಬಿಸಿಲು ಬರ್ತದ. ಬಿಸಿಲು ಬಂದಾಗ ಆ ಕಿಂಡಿ ಒಳಗೆ ಬೆಳಕು ಬೀಳ್ತದ. ಬಿದ್ದಾಗ ಆ ಬೆಳಕಿನಲ್ಲಿ ಈಗ ಬೆಳಕಿನಲ್ಲಿ ಹಿಂಗ್ ತೋರುವಂತದ್ರಲ್ಲಿ ಸಣ್ಣ 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 ಒಂದಿಷ್ಟು ಕಿರಣಗಳು ತೋರ್ತಾವ ನಮಗಲ್ಲೇ. ಈ ಮಧ್ಯಾಹ್ನ 12 ಸುಮಾರ ಬಿಸಿಲು ಬಂದಾಗ ಈ ಬೆಳಕಿಂಡಿ ಆಗಿರ್ಬೋದು ಅಥವಾ ಹಂಚಿನ ಮನೆಗಳಲ್ಲಿ ಬಿಸಿಲುಗಳು ಸ್ವಲ್ಪ ಸ್ವಲ್ಪ ಕೆಳಗ್ ತೋರ್ತಿರ್ತದ. ಅವಾಗ ಸಣ್ಣ 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 ಕಿರಣಗಳು ತೋರ್ದಂಗ ಆಗ್ತಾವಲ್ಲಿ. ಆ ಪರಮಾಣುಗಳು ಏನ್ರ ಅದರಲ್ಲಿ 6 ಭಾಗ ಮಾಡಿದಾಗ ಅದು ಒಂದು ಸಣ್ಣ ಭಾಗ ಏನಿರ್ತದ ಅದು ಅಣು ಅಂತ ಹೇಳಿಸ್ಕೊಳ್ತದೆ. ಅಣು ಅಂತ ಹೇಳಿಸ್ಕೊಳ್ತದೆ. ಆ ಅಣುವಿನಷ್ಟು ಅಳತೆ ಉಳ್ಳವನಾಗಿದ್ದಾನ ಆತ್ಮ ಅಂತ ಹೇಳ್ತಾರೆ ಇವರು. ಅಣುವಿನಷ್ಟು ಅದು ಸಣ್ಣ ಒಂದು ಕಿರಣದೊಳಗ ಈ ಬಿಸಿಲು ಬಿದ್ದಿರ್ತದ ನೋಡ್ರಿ, ಅದು ಕಿಂಡಿ ಒಳಗ ಬಿಸಿಲು ಮನೆಯಾಗ ಬಂದಾಗ ಸಣ್ಣ 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 ಒಂದಿಷ್ಟು ಕಾಣಿಸ್ತಾವ ನಮ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ. ಅದ್ರಾಗ 6 ಭಾಗ ಮಾಡಿದಾಗ ಅದ್ರ ಒಂದು ಸಣ್ಣ ಕಣದಷ್ಟು ಆತ್ಮ ಅಳತೆ ಉಳ್ಳಂಥವನದನ. ಆತ್ಮನು ದೇಹದಲ್ಲಿ ಒಂದ್ ಕಡೆ ಅದಾನ. ಆತ್ಮ ಎಲ್ಲಿದ್ದಾನಂತರ ಈ ದೇಹದಲ್ಲಿ ಒಂದ್ ಕಡೆ ಇದ್ದಾನ. ಹೆಂಗ ಇದ್ದಾನಂತಾರ, ಈ ಮನೆಯ ಒಂದ್ ಕಡೆ ಒಂದ್ ದೀಪ ಇಟ್ರ, ಒಂದ್ ಕಡೆ ಯಾವ್ದೋ ಒಂದು ಮೂಲಿ ಒಳಗ ದೀಪ ಇಟ್ಟಿರ್ತೀವಿ. ಆ ದೀಪ ಏನಾಗ್ತದ, ಮನೆ ತುಂಬಾ ಬೆಳಕು ಬೀಳ್ತದಿಲ್ಲ. ಒಂದ್ ಕಡೆ ಇಟ್ಟಿರ್ತೀವಿ, ಕರೆಂಟ್ ಹೋದಾಗ ಒಂದ್ ಕಡೆ ದೀಪ ಇಟ್ಟಿರ್ತೀವಿ, ಆದ್ರೆ ಎಲ್ಲಾ ಕಡೆ ಬೆಳಕು ಬಿದ್ದಿರ್ತದ ನೋಡು. ಅದೇ ರೀತಿ ಕೂಡ ಶರೀರದ ಒಂದ್ ಕಡೆ ಮಾತ್ರ ಆತ್ಮ ಅದಾನ. ಅದು ಇದ್ದು ದೇಹದ ತುಂಬಾ ಈ ಜ್ಞಾನ ರೂಪದಿಂದ ಬೆಳಗಕತ್ತಾನ. ಇವೇಂದ್ರಿಯಗಳು ಇವೆಲ್ಲ ಆ ಒಂದೇ ಕಡೆ ಇದ್ದಂತ ಆತ್ಮ ಎಲ್ಲವನ್ನ ಶರೀರದ ಒಳಗಡೆ ಎಲ್ಲಾ ರೀತಿಯಿಂದ ಬೆಳಗ್ತಾ ಇದ್ದಾನ, ಜ್ಞಾನ ರೂಪದಿಂದ ಬೆಳಗ್ತಾ ಇದ್ದಾನಂತ. ಇದು ಯಾರು ಹೇಳ್ತಾರ, ನೈಯಾಯಿಕರು ಹೇಳ್ತಾರೆ ಇದನ್ನ. ಅಥವಾ ಒಂದ್ ಕಡೆ ಯಾವ್ದೋ ಒಂದ್ ಕಡೆ ಶರೀರದ ಒಂದು ಭಾಗದಾಗ ಅದನ್ನ ಇವೇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲ ವ್ಯವಹಾರ ಮಾಡ್ತೀವಿ, ಪ್ರತಿಯೊಂದು ತಿಳ್ಕೊಳ್ತೀವಿ ಅಂತಂದ್ರ ಆತ ಒಂದು ಜ್ಞಾನದ ರೂಪದಿಂದ ಈ ತರ ಬೆಳಗ್ತಾ ಇದ್ದಾನ ಆತ್ಮ ಅಂತ ನೈಯಾಯಿಕರು ಹೇಳ್ತಾರೆ ಇದನ್ನ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ ಇದಕ್ಕ ಮಧ್ಯಮ ಪರಿಮಾಣವಾದಿಗಳು. ಅವ್ರು ಏನ್ ಹೇಳ್ತಾರ, ಹರಂತನ್ ಆತ ಏನ್ ಹೇಳ್ತಾರ, ಅವ್ರು ಏನ್ ಹೇಳ್ತಾರಂದ್ರ ಆತ್ಮ ಸಣ್ಣ ಇಷ್ಟೇ ಜ್ಞಾನ ಆದ್ರೂ ಕೂಡ ಒಂದೇ ಕಡೆ ಇರ್ಬೇಕಾಗಿತ್ತು, ಹಂಗಿಲ್ಲ. ಆದ್ರೆ ಜ್ಞಾನ ದೇಹದ ಎಲ್ಲಾ ಕಡೆನೂ ಅದು ತಲೆಯಿಂದ ಪಾದದವರೆಗೂ ಅದು ಜ್ಞಾನ ಐತಿ, ವ್ಯಾಪಕ ಅದ. ಯಾಕಂದ್ರೆ ಒಂದ್ ಸಣ್ಣ ಶರೀರ ನೋಡಿ, ಯಾಕಂದ್ರೆ ಇದು ಬಹಳ ಸೂಕ್ಷ್ಮ ಅದ. ಶರೀರದ ಒಂದು ಭಾಗದಾಗ ಆತ್ಮ ಇತ್ತು, ಎಲ್ಲಾ ಕಡೆ ಅದು ಬೆಳಕತ್ತೇನಂತ ಇವ್ ಯಾರು ನೈಯಾಯಿಕರು ಹೇಳಿದ್ರಲ್ಲ, ಇವ್ರು ಏನ್ ಹೇಳ್ತಾರ, ಅರಂತ ಏನ್ ಹೇಳ್ತಾರ, ಇಲ್ಲ ಹಂಗ ಹೇಳಕ್ ಬರಂಗಿಲ್ಲ. ಅದು ಒಂದ್ ಕಡೆ ಇದ್ರ ಆ ಜ್ಞಾನ ಒಂದೇ ಕಡೆ ಇರ್ಬೇಕಾಗಿತ್ತು, ಆ ಜ್ಞಾನದ ಬೆಳಕು ಒಂದೇ ಕಡೆ ಇರ್ಬೇಕಾಗಿತ್ತು. ಆದ್ರ ಈ ಜ್ಞಾನ ಹೆಂಗದಂದ್ರ ಈ ದೇಹದ ತಲೆಯಿಂದ ಹಿಡ್ಕೊಂಡು ಪಾದದವರೆಗೂ ವ್ಯಾಪಕ ಐತೆ ಜ್ಞಾನ. ಯಾಕಂತಂದ್ರ ಈಗ ನಮ್ಗ್ ತಲೆ ಒಂದೇ ಸಲಕ ನೋಡ್ರಿ, ಈ ಕೈಯಲ್ಲಿ ಈ ಕೈಗೆ ಪೆಟ್ಟಾಗ್ಯದ ಅಲ್ಲ, ಕೈಗೆ ಪೆಟ್ಟಾಯ್ತು,
ಆಮೇಲೆ ಕಣ್ಣಿಗೆ ನೋವಾಯ್ತು, ಆಮೇಲೆ ತಲೆಗೆ ಪೆಟ್ಟಾಯ್ತು, ಕಾಲಾಗ ಮುಳ್ಳು ನಡಿತು ಅಂತಂದಾಗ ಒಂದೇ ಸಲಕ್ಕ ನಾವು ಏನಂತಂದ್ರ ಎಲ್ಲ ಏಕಕಾಲದಲ್ಲಿ ನಮ್ಗೆ ಅನುಭವ ಆಗ್ತದೆ. ತಲೆಗೇನು ಪೆಟ್ಟಾಯ್ತು, ಕಾಲಿಗೆ ಮುಳ್ಳು ಚುಚ್ಚಿತು ಅಂತಂದ್ರ ಒಂದೇ ಸಲಕ್ಕೆ ನಮ್ಗೆ ಅನುಭವಕ್ಕೆ ಬಂದ್ಬಿಡ್ತದೆ. ಹೌದಿಲ್ಲ? ಇಲ್ಲ ಕಾಲಿಗೆ ಒಂದು ಸಲ ನೋವು ಕೊಡ್ತದ, ತಲೆಗೆ ಒಂದ್ಸಲ ನೋವು ಕೊಡ್ತದೆ. ಶರೀರದ ಯಾವ ಭಾಗದಾಗಾದ್ರೂ ಕೂಡ ಯಾವ ತರ ಒಂದು ನೋವು ಕಾಣಿಸ್ಕೊಂತಂದ್ರೆ ಒಂದೇ ಸಲಕ್ಕೆ ನಮ್ಗೆ ಗೊತ್ತಾಗ್ಬಿಡ್ತು, ಅನುಭವಕ್ಕೆ ಬಂದ್ಬಿಡುತ್ತೆ. ಅದಕ್ಕ ಈ ರೀತಿ ಆಗೋದ್ರಿಂದ ಆತ್ಮನು ಆನೆ ದೇಹದಲ್ಲಿ ಆನೆ ಎಷ್ಟದನ ನೋಡ್ರಿ, ಅಥವಾ ಒಂದು ಕಡೆ ಇಲ್ಲ, ಶರೀರದಾಗ ಒಂದು ಭಾಗದಲ್ಲಿ ಇದ್ದಾನಂತ ಅಲ್ಲ. ಆದ್ರ ಆನೆ ಶರೀರದಲ್ಲಿ ಆನೆ ಎಷ್ಟದನ, ಇರುವೆ ಶರೀರದಲ್ಲಿ ಇರುವೆ ಎಷ್ಟದನ ಅಂತ ಹಿಂಗ ಅನ್ನೋದು ಬಹಳ ಯೋಗ್ಯ ಅಂತ ಇವ್ರು ಹೇಳ್ತಾರೆ. ಯಾರು? ಮಧ್ಯಮ ಪರಿಮಾಣವಾದಿ ಅಂತಂದ್ರೆ ಹಿಂಗ್ ಹೇಳ್ತಾರೆ, ಇವ್ರು ಹಿಂಗ್ ಹೇಳ್ತಾರೆ. ಅದರಿಂದ ಇದು ಈ ರೀತಿ ಹೇಳುವಂಥದ್ದು ಬಹಳ ಯೋಗ್ಯ ಆಗ್ತದ ಅಂತ ಹೇಳ್ತಾರೆ. ಈ ರೀತಿ ಹೇಳುವ ಈ ಮಧ್ಯಮ ಪರಿಮಾಣವಾದಿ ಅಂತ ಅದು ಕೂಡ ಇವ್ರು ಹೇಳೋದು ಕೂಡ ಅಷ್ಟು ಯೋಗ್ಯ ಅಲ್ಲ ಅಂತ ಅದನ್ನ ಖಂಡನೆ ಮಾಡ್ತಾರೆ. ಇವ್ರು ಹೇಳೋದು ಕೂಡ ಅಷ್ಟು ಯೋಗ್ಯ ಇಲ್ಲ. ಯಾಕಂದ್ರ ಆತ್ಮ ಈಗ ಇರುವೆ ಎಷ್ಟು ಶರೀರದ ಅಷ್ಟು ಮಾತ್ರ ಆತ್ಮ ಅದನ್ನ, ಆನೆ ಇದ್ದಷ್ಟು ಶರೀರದ ತನ್ನ ಅಷ್ಟು ಆತ್ಮ ಅಂತಂದ್ರ ಅದು ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತದಂತಂದ್ರೆ ಏನ್ ಹೇಳ್ತಾರ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆ ಪಕ್ಷಿ ಕುಲವಾಗಿ, ಮೃಗ ಜಾತಿಯಾಗಿ, ಮೇಲೆ ಪಶು ರೂಪಾಗಿ ಬಹುಬಾಧೆಗಲಸಿ ಅಂತ ಹೇಳ್ತಾರೆ. ಹೌದಲ್ಲ? ಪಾಪ ಕರ್ಮಗಳ ಅಂದ್ರ ಪುಣ್ಯ ಪಾಪಗಳ ಕರ್ಮಗಳ ರೀತಿಯಲ್ಲಿ ಈ ಶರೀರಗಳು ಬರ್ತಾವ. ಜಗತ್ತಿನೊಳಗ ಪರಮಾತ್ಮಗ ಯಾವ್ದು ಭೇದ ಭಾವ ಇಲ್ಲ. ಈ ನಮಗ್ ಮಾತ್ರ ಶರೀರ ಕೊಟ್ಬಿಟ್ಟು ಉಳಿದೂಕ ಪ್ರಾಣಿ ಪಕ್ಷಿಗಳು ನಮ್ಮ ಮನೆಯಾಗ ನೋಡ್ರಿ ಎಷ್ಟು ಕ್ರಿಮಿ ಕೀಟಗಳು. ನಾವು ನಮ್ಮನೆ ಅಂತೀವಿ, ಅವು ನಮ್ಮನೆ ಅಂತಾವ್. ನಮ್ಮ ಮನೆಯಾಗ ಇದ್ದು ಎಲ್ಲಷ್ಟಕ್ಕೂ ನಮ್ಮನೆ ಅಂತಾನೆ ಅಂತಾವ. ಎಲ್ಲಷ್ಟು ಬೇರೆ ಬೇರೆ ಮನೆ ಅಂತಾವೇನು ಇಲ್ಲ, ನನ್ನ ಮನೇನೆ ಅಂತಾವ. ಅವನು ಎಲ್ಲ ನಮ್ಮ ಮನೆಯಾಗ ಸೊಳ್ಳೆಗಳಾಗಿರ್ಬೋದು, ಇರುವೆಗಳಾಗಿರ್ಬೋದು, ಹುಳ ಉಪ್ಪಟಿಗಳಾಗಿರ್ಬೋದು, ಅವು ನಮ್ಮ ಮನೇನೆ ಅಂತಾವ. ಆದ್ರ ಅವಕ್ ಮಾತ್ರ ಪರಮಾತ್ಮ ಈ ತರ ಮಾಡಿ ಭೇದ ಭಾವ ಮಾಡ್ಬಿಟ್ಟ. ನನಗ್ ಮಾತ್ರ ಮನುಷ್ಯನಾಗ್ಬಿಟ್ಟು ಏನ್ ಹಿಂಗ ತಿರುಗಾಡಕತ್ತೀನಂತ ನಾನೇನಾದ್ರೂ ಮದದಿಂದ ಮೆರಿಬೇಕಾದ್ರ ಪರಮಾತ್ಮಗೆ ಏನಾದ್ರೂ ಭೇದ ಭಾವ ಐತಂತ ಅನ್ಕೋತೀರೇನ? ಇಲ್ಲ. ಯಾಕಂದ್ರ ನಾವು ಮಾಡಿದಂತ ಒಂದು ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರ ಬಂತದ. ಈ ಗಿಡ ಏನ್ ಪಾಪಾನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ನೋಡ್ರಿ. ಅದಕ್ಕೆ ಈಗ ಕ್ರಮಶಾಸ್ತ್ರ ಅಂತ ಯಾಕಂತೀವಿ ಅಂದ್ರ ಕವಿಗಳು ಎಲ್ಲ ಹೇಳ್ತಾರೆ, ಇಲ್ರಿ ಗಿಡವಾದರೂ ಚೆನ್ನ, ಮರವಾದರೂ ಚೆನ್ನ, ಅದಾದ್ರೂ ಚೆನ್ನ, ಇದಾದ್ರೂ ಚೆನ್ನ ಹೇಳ್ತೀವಿಲ್ಲ. ಕವಿಗಳು ನಾನಾ ರೀತಿ ವರ್ಣನೆ ಮಾಡ್ತಾರೆ. ಆದ್ರೆ ಇರೋ ಸ್ಥಿತಿ ಹಿಂಗೈತೆ. ಈಗ ನಾವು ಅಂದ್ರೆ ನೋಡ್ರಿ ನಮ್ಕಿಂತ ಗಿಡಗಳು ಎಷ್ಟು ಚಂದ್ರಿ, ನಾವ್ ಗಿಡ ಹಿಂಗಾರ ಆಗಿ ಹುಟ್ಟಬೇಕಾಗಿತ್ರಿ. ಹಂಗಾಗು ಯಾಕಿದು ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತದೆ ನಮ್ಗೆ. ಅಬ್ಬಾ ಯಾಕೆ ಅವೆಲ್ಲ ಶರೀರಗಳು ಬಂದವು ಅಂತಂದ್ರ ಪಾಪಾನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗದಿಯಾಗಿ, ಆ ಪಕ್ಷಿ ಕುಲವಾಗಿ, ಮೃಗ ಜಾತಿಯಾಗಿ, ಮೇಲೆ ಪಶುರೂಪಾಗಿ, ಬಹುಬಾಧೆ ಗಲಸಿ ಅಂತ. ಆತರ ಪಾಪ ಪುಣ್ಯಗಳ ಒಂದು ಕರ್ಮಗಳ ನಿಮಿತ್ತದಿಂದ ಇಲ್ಲಿ ಶರೀರಗಳು ಅನೇಕ ಶರೀರಗಳು ಬರ್ತಾವ. ಅದರಿಂದ ಆನೆ ದೇಹದಲ್ಲಿದ್ದವನು ಇರುವೆ ದೇಹವನ್ನು ತಗೊಂಡ್ಬಿಟ್ರೆ ಹೆಂಗ್ ಮಾಡೋದು? ಯಾಕಂದ್ರೆ ಒಂದೊಂದ್ಸಲ ಆನೆ ಆಗ್ಬೋದು, ಒಂದ್ಸಲ ಇರುವೆ ಆಗ್ಬೋದು, ಒಂದ್ ಸಣ್ಣ ಹುಳ ಆಗ್ಬೋದು, ಒಂದ್ ಸಣ್ಣ ಕ್ರಿಮಿ ಆಗ್ಬೋದು. ಮತ್ತೆ ದೊಡ್ಡ ಆನೆಯಲ್ಲಿದ್ದಂತ ಆತ್ಮ ಮತ್ತೆ ಸಣ್ಣ ಇರುವೆ ಆತ್ಮ ಶರೀರ ಬಂದ್ ಬಿಡ್ತಂದ್ರ ಮತ್ ದೊಡ್ಡ ಆತ್ಮವಾಗಿ ಇರುವೆ ಆತ್ಮದಲ್ಲಿ ಹೊರಗೆ ಬೀಳ್ತದಲ್ಲ, ಮತ್ತೆ ಹೆಚ್ಚಾಗಿ ಬೀಳ್ತದ ಆತ್ಮ. ಹೆಂಗ್ ಮಾಡೋದು? ಅದಕ್ಕ ಇರುವೆ ದೇಹವನ್ನು ಹೊಂದಿದ್ರೆ ಇರುವೆ ದೇಹದಲ್ಲಿದ್ದು ಅದೇನಾಗ್ತದೆ, ಹೊರಗೆ ಬೀಳ್ಬೇಕಾಗ್ತದ ಅರ್ಧ. ಯಾಕಂದ್ರೆ ಇರುವೆ ಸಣ್ಣ ಇರುವೆ ಅಲ್ಲ. ಅದಕ್ಕ ಇರುವೆ ದೇಹದಲ್ಲಿದ್ದವನು ಕರ್ಮಾನುಸಾರವಾಗಿ ಆತ ಆನೆಯ ಶರೀರವನ್ನು ಏನಾದ್ರೂ ಹೊಂದ್ಬಿಟ್ಟನಂತಂದ್ರ ಆನೆ ದೇಹದಲ್ಲಿ ಏನಾದ್ರ ಒಂದೇ ಕಡೆ ಇರ್ಬೇಕಾಗ್ತದೆ. ಯಾಕಂದ್ರೆ ಸಣ್ಣದಿರ್ತದೆ. ಇರುವಿದ ಒಳಗಡೆ ಇರುವಂತ ಆತ್ಮ ಇಟ್ಟಿರ್ತಾನೆ ಇಷ್ಟೇ ಇರ್ತಾನ, ಅಥವಾ ಒಂದು ಶರೀರದಾಗೆ ಇರ್ಬೇಕಾಗ್ತದೆ. ಅದರಿಂದ ಇಲ್ಲಿ ಅನ್ಯ ದೇಹಗಳು ಏನ್ ನೀವು ಹೇಳಿದ ಪ್ರಕಾರ ಈಗ ಆನೆಯ ಶರೀರದಲ್ಲಿರೋ ಇರುವೆಯ ಆತ್ಮ ಆನೆಯಲ್ಲಿ ಸೇರ್ಕೊಂಡಾಗ ಆನೆಯ ಶರೀರದಲ್ಲಿ ಹೋದಾಗ ಇಷ್ಟಾಗಿರ್ತದೆ, ಉಳಿದದ್ದೆಲ್ಲ ದೇಹದ ಭಾಗ ವ್ಯರ್ಥ ಆಗ್ಬೇಕಾಗ್ತದಲ್ಲಿ. ಅದಕ್ಕೆ ಈ ರೀತಿ ಇದು ಹೆಂಗಾಗ್ತದಂದ್ರ ವಿಪರೀತ ಸ್ಥಿತಿ ಆಗ್ತದಪ್ಪ. ಹಿಂಗಾಗಕ್ ಬರಂಗಿಲ್ಲ, ಮಾಡಕ್ ಬರಂಗಿಲ್ಲ. ಅದರಿಂದ ನೀವು ಮಧ್ಯಮ ಪರಿಮಾಣವಾದಿ ಹೇಳಿದಂತ ಅರಂತನು ಈ ಮತ ಹೇಳಿದಂಥದ್ದು ಇದು ನಂಬಕ್ ಆಗಂಗಿಲ್ಲ, ಇದು ಯೋಗ್ಯನೂ ಅಲ್ಲ ಅಂತ ಹೇಳುವಂಥದ್ದು.
ಅದಕ್ಕೆ ಮತ್ತೆ ಅಂತಾನೆ ಹೇಳ್ತಾನ. ಯಾಕಂದ್ರ ಆತ್ಮ ಹೆಂಗಿರ್ತಾನ ಅನ್ನೋದಕ್ಕೆ ಸ್ವಲ್ಪ ಕೆಲವರೆಲ್ಲ ಮತವಾದಿಗಳು ಹೇಳಿದದಕ್ಕೆ ಇದು ಖಂಡನೆ ಮಂಡನೆ ಮಾಡ್ತಾರ ಅವ್ರು. ಅಂತಾನೆ ಹೇಳಿದದಕ್ಕ ಇದೇನ್ ದೋಷ ಅಲ್ಲ ಬಿಡು ನೋಡ್ರಿ, ಇದೇನ್ ದೋಷ ಅಲ್ಲ. ಯಾಕಂದ್ರ ಆತ್ಮನು ಮತ್ತೆ ಇದಕ್ಕ ಸಂಜಾಯಿಸಿ ಹೇಳ್ತಾನತ್ತ. ಯಾರು ಅಂತ ವಾದಿ ಇದಕ್ ಸಂಜಾಯಿಸಿ ಹೇಳ್ತಾನೆ, ಇದೇನ್ ದೋಷ ಅಲ್ಲ ಬಿಡು. ಯಾಕಂದ್ರೆ ಆತ್ಮ ಸಂಕೋಚ ಮತ್ತೆ ನೋಡ್ರಿ ವಿಕಾಸ ಅಂತ ಎರಡು ರೀತಿಯಿಂದ ಕೂಡಿದಾನತ ಆತ್ಮ. ಅದರಿಂದ ಆತ ಆನೆಯ ಶರೀರಕ್ಕೆ ಬಂದ ನಂತರ ದೊಡ್ಡ ಪ್ರಮಾಣದಾಗ ಆಗ್ತಾನ, ಇರುವೆ ಶರೀರ ಬಂದ್ರೆ ಸಣ್ಣ ಪ್ರಮಾಣದಾಗ ಆಗ್ತಾನಪ್ಪ. ಹೆಂಗ ಒಬ್ಬ ಮನುಷ್ಯ ಅಂಗಿ ಉಡ್ಬೇಕಾದ್ರ ಶರ್ಟ್ ಅನ್ನ ತೊಟ್ಕೊಳ್ಬೇಕಾದಾಗ ಅಥವಾ ಬಟ್ಟೆ ತೊಡ್ಬೇಕಾದಾಗ ಕೈಗಳು ಹಿಂಗ್ ಬಿಟ್ಟಿರ್ತಾನೆ, ಕೈ ಹಿಂಗ್ ಬಿಟ್ಟಿರ್ತಾನ, ಹೌದಿಲ್ಲ? ಆವಾಗ ಆ ಬಟ್ಟೆಯನ್ನು ಹಾಕ್ಬೇಕಾದಾಗ ಸ್ವಲ್ಪ ಕೈಗಳು ನಿಂಗೆ ಮರ್ಚ್ಕೋತಾನ, ಮತ್ತೆ ಆಮೇಲೆ ಕೈ ಅಗಲ್ ಮಾಡ್ತಾನ. ಅದಕ್ಕೆ ಈ ರೀತಿ ಮಾಡ್ತಾ ಬರ್ತಾನೆ, ಸಂಕೋಚ ಮತ್ತೆ ವಿಕಾಸ ರೂಪದಲ್ಲಿ ಅಲ್ಲಿ ಮಾಡ್ತಾನೆ. ಈಗ ಆಗೋದ್ರಿಂದ ಅದು ವಿಪರೀತ ಆಗಂಗಿಲ್ಲಪ್ಪ, ಅದ್ರಾಗ ಏನ್ ತಪ್ಪದ ಅಂತ ಮತ್ತೆ ಹೇಳ್ತಾನಂತ. ಅದಕ್ಕೆ ಕರ್ಮಾನುಸಾರ ಅನೇಕ ಶರೀರಗಳು ಬಂದ್ರು ಕೂಡ ನೋಡ್ರಿ, ಕರ್ಮಾನುಸಾರವಾಗಿ ಬಹಳ ಶರೀರಗಳು ಬಂದ್ರು ಕೂಡ ಸರಿ ಹೋಗ್ತದ. ಯಾಕಂದ್ರ ಇರುವೆ ಶರೀರದಲ್ಲಿ ಇರುವೆ ಅಷ್ಟೇ ಒಂದು ಸಂಕೋಚ ಮತ್ತೆ ವಿಕಾಸ ಭಾವನೆ ಮಾಡ್ಕೊಳುತ್ತೆ. ಆನೆಯಲ್ಲಿರುವಂತ ಆತ್ಮ ಇರುವೆಯಲ್ಲಿ ಬಂದ್ರೆ ಅಲ್ಲಿ ವಿಕಾಸ ಮಾಡ್ಕೋತ, ಇದು ಸಂಕೋಚ ಮಾಡ್ಕೋತಾನ. ಮತ್ತೆ ಇರುವೆ ಇಲ್ಲಿದ್ದು ಆನೆಯಲ್ಲಿ ಹೋದಾಗ ಅಲ್ಲಿ ವಿಕಾಸ ಮಾಡ್ಕೋತಾನ, ಹಂಗ್ ಮಾಡ್ಕೋತಾನ. ಅದೇನು ಸರಿನೇ ಐತಪ್ಪ ಅಂತ ಹೇಳ್ತಾನ, ಸಂಜಾಯಿಸಿ ಮಾಡಿ ಹೇಳ್ತಾನ. ಅದಕ್ಕೆ ವೇದಾಂತಿಗಳು ಹೇಳ್ತಾರಲ್ಪ, ಹಿಂಗ್ ಹೇಳೋದ್ ಸರಿ ಆಗಂಗಿಲ್ಲ ಅದು. ಅದಕ್ಕ ಆತ್ಮ ಸಂಕೋಚ ಮತ್ತೆ ವಿಕಾಸ ಎರಡು ಧರ್ಮದಿಂದ ಕೂಡೇನಂದ್ರೆ ಅದಕ್ಕೆ ಕೈ ಕಾಲ ಅದಾವ, ಸಾವಯವದಿಂದ ಕೂಡೇನ ಅನ್ಬೇಕಾಗ್ತದೆ. ಅದಕ್ಕೆ ಅದ್ ಏನಾಗ್ತದ ಅಂತಂದ್ರ ಈ ರೀತಿ ಕೂಡೇನಂತಂದ್ರ ಅದಕ್ಕ ಮತ್ತೆ ಕಾಣುವಂತ ಪದಾರ್ಥಗಳು ಹೆಂಗದಾವ, ಘಟದಂಗ ಅಥ ನಾನಾ ರೀತಿಯಿಂದ ಘಟದಂತೆ ಅತ್ತಾಗ ಸಾವಯವ ಅಂದ್ರ ಅದಕ್ಕೂ ಕೈ ಕಾಲುಗಳು ಅದಾವ, ಹಂಗದಾವ ಹಿಂಗದಾವ ಅಂತ ಹೇಳ್ಬೇಕಾಗ್ತದ. ಆದ್ರ ಸಾವಯವ ಅದನ್ನೇನ ಆತ್ಮ ನಿರಾವಯದಿಂದ ಕೂಡಿದಾನ. ಆತ್ಮಿಗೆ ಏನಾದ್ರು ಕೈ ಕಾಲ ಅದಾವನ, ಕಣ್ಣು ಮೂಗದವನ ಇಲ್ಲಲ್ಲ, ನಿರಾವಯದಿಂದ ಕೂಡಿದಂಥದ್ಗ. ಮತ್ತೆ ಕೈ ಸಂಕೋಚ ವಿಕಾಸ ಮಾಡ್ಕೊತಾನಂತಂದ್ರೆ ಮತ್ತೆ ಆತ ಸಾವಯವದಿಂದ ಕೂಡಿದಾನಂತ ಹೇಳ್ಬೇಕಾಗ್ತದ ಅದಗ. ಹಂಗ ಸಾವಯವದಿಂದ ಕೂಡಿದಾನ ಆತ್ಮ ಅಂತಂದ್ರ ಆತಗ ನಿತ್ಯತ್ವ ಅಂತ ಹೇಳಕ್ ಬರಂಗಿಲ್ಲ, ಆತಗ ಪೂರ್ಣ ಅಂತ ಹೇಳಕ್ ಬರಂಗಿಲ್ಲ ನೋಡ್ರಿ. ಯಾಕಂತಂದ್ರ ಏನಂತದ ಅನಿತತ್ವ, ಅನಿತ್ಯದಿಂದ ಕೂಡ್ಯಾನ ಅನ್ಬೇಕಾಗ್ತದ, ಅನಾತ್ಮದಿಂದ ಕೂಡ್ಯಾನ ಅನ್ಬೇಕಾಗ್ತಾನ, ಮತ್ತೆ ಜಡತ್ವದಿಂದ ಕೂಡಿದಾನಂತ ಅನ್ಬೇಕಾಗ್ತದ. ಅದಕ್ಕ ಇವೆಲ್ಲ ದೋಷಗಳು ಬರ್ತಾವಪ್ಪ, ಹಂಗ್ ಮಾಡಕ್ ಬರಂಗಿಲ್ಲ, ಹೇಳಕ್ ಬರಂಗಿಲ್ಲ. ಅದರಿಂದ ಆತ್ಮನು ಸಾವಯವ ರೂಪದಿಂದ ಅದನ ಅಥವಾ ಸಂಕೋಚದಿಂದ ಮತ್ತೆ ವಿಕಾಸದಿಂದ ಅಥವಾ ಆಯಾ ಶರೀರಗಳಲ್ಲಿ ಇರ್ತಾನ ಅನ್ನುವಂಥದ್ದು ತಪ್ಪಾಗ್ತದ, ಹೇಳಕ್ ಬರಂಗಿಲ್ಲಪ್ಪ ಅಂತ ಹೇಳ್ತಾರ ಅವ್ರು. ಹೆಂಗದನ ಆಕಾಶದಂತೆ, ಹೆಂಗದನ ಶ್ರುತಿ ಹೇಳ್ತಾವ. ಹೆಂಗ್ ಹೇಳ್ತಾವ ಅಂತಂದ್ರ ಆಕಾಶದಂತೆ ಆತ್ಮ ಹೆಂಗದನ ಅಂತಂದ್ರ ವ್ಯಾಪಕ ಅದಾನ ಮತ್ತೆ ನಿತ್ಯ ಅದಾನ. ಯಾವ್ದು ಹೇಳ್ತಾರ? ಶ್ರುತಿ ಹೇಳ್ತಾವ. ಮತ್ತೆ ನೀ ಹೇಳಿದ ಪ್ರಕಾರ ಹಿಂಗೆಲ್ಲ ಒಪ್ಕೊಂಡ್ರ ಇವೆಲ್ಲಕ್ಕೂ ವಿರೋಧ ಆಗ್ತದಪ್ಪ, ಹಂಗ ಹೇಳಕ್ ಬರಂಗಿಲ್ಲ. ಅದರಿಂದ ಆತ್ಮ ಹೆಂಗದಾನ? ನಿತ್ಯನೂ ಅದಾನ, ವ್ಯಾಪಕ ಅದಾನ. ಈ ಕಾರಣದಿಂದ ನೀವು ಹೇಳಿದಂತ ನೈಯಾಯಿಕರ ಮತವಾಗ್ಲಿ ಈ ಹರಂತನ ಮತ ಆಗ್ಲಿ ಇವು ಯಾವ ಯೋಗ್ಯ ಅಲ್ಲ. ಈ ರೀತಿಯಿಂದ ಅವ್ರು ಹೇಳಂಥದ್ದು, ಈ ರೀತಿಯಿಂದ ಇದು ಹಂಗ ಹೇಳಕ್ ಬರಂಗಿಲ್ಲ. ಎಣಿಕೆ ತನ್ನೊಡಗೂಡ ದಿಹುದರಿಂದ ಈ ರೀತಿ ಅದು ಅಳತೆಗೆ ಇಲ್ಲದ್ರಿಂದ ಆತ್ಮ ಹೆಂಗದನಂದ್ರೆ ಇಷ್ಟೆಷ್ಟಂತ ಹೇಳಕ್ ಬರದೇ ಇರುವಂತವನು ಪರಿಪೂರ್ಣ ಅದಾನ. ಎಲ್ಲರ ಸ್ವಂತ ಐತೇನು, ಇಲ್ಲಿ ಅದನ್ನ ಇಲ್ಲಿಲ್ಲ, ಇಲ್ಲಿ ಅದನ್ನ ಇಲ್ಲಿ ಅದನ ಅಂತ ಅನ್ನುವಂಥದ್ದು ಐತೇನಿಲ್ಲಪ್ಪ, ಪರಿಪೂರ್ಣ ಅದನ್ನ ಆತ್ಮ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವರು. ಮತ್ತೆ ಗುಣ ಜಾತಿ ಕರ್ಮಾದಿ ರಹಿತತ್ವದಿಂದೇ ಕರಣ ವಿಡಿಯುವುದರಿಂದ ಅದ್ವಯನ ಹನು ಅಂತ ಹೇಳ್ತಾರ ಅವರು. ಏನ್ ಹೇಳ್ತಾರಂದ್ರ ಗುಣ ನೋಡ್ರಿ, ಗುಣ ಅಂದ್ರ ಕೆಲವೊಂದು ಗುಣಗಳು ಇರ್ತಾವ ನೋಡ್ರಿ, ಪೀತಾದಿ ಗುಣಗಳು, ಆಮೇಲೆ ಹರಿತ ಕೆಲವೊಂದು ಅದಕ್ಕ ಒಂದಿಷ್ಟು ಗುಣಗಳು ಇರ್ತಾವಲ್ಲ, ಆ ರೀತಿಯಿಂದ ಕೂಡಿದಾನೇನು ಅಂತಂದ್ರ ಆ ರೀತಿಯಿಂದ ಕೂಡಿದಂಥದ್ದಲ್ಲ. ಯಾಕಂದ್ರೆ ಈ ಗುಣ ಜಾತಿ ಅನ್ನುವಂಥದ್ದಾಗಿರ್ಬೋದು, ಕರ್ಮಾದಿಗಳು
ಯಾಕಂದ್ರೆ ಈ ಗೋತ್ವ ಪಟುತ್ವಾದಿ ಅನ್ನುವಂತ ಈ ಜಾತಿಗಳಾಗಿರ್ಬೋದು. ಆಮೇಲೆ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ ಕರ್ಮಾದಿಗಳು. ಈ ಕರ್ಮಾದಿಗಳು ಅಂತಂದ್ರ ಹೋಗುವಂಥದ್ದು, ಬರುವಂಥದ್ದು, ಮಾಡುವಂಥದ್ದು, ಕರ್ತೃತ್ವ, ಭೋಕ್ತೃತ್ವ ಇವೆಲ್ಲ ಅದಾವೇನು ಅಂತಂದ್ರ ಅವುಗಳು ಇಲ್ಲದೆ ಇರುವಂಥದ್ದು. ಆತ್ಮ ಪರಿಪೂರ್ಣ ಆಗಿದಾನ. ಅದಕ್ಕೆ ಯಾವುದು ಒಂದು ಗುಣ ಜಾತಿ ಇವ್ಯಾವುದಕ್ಕೂ ಇರದೇ ಇರುವಂಥವನು. ಮತ್ತೆ ಹೋಗುವಂಥದ್ದು, ಬರುವಂಥದ್ದು, ಗಮನಾಗಮನಗಳು ಇಲ್ಲದೆ ಇರುವಂಥದ್ದು ಆತ್ಮನು. ಇದ್ಯಾವುದಕ್ಕೂ ಆತ ಸಂಬಂಧಪಟ್ಟಿಲ್ಲ. ಇದ್ಯಾವುದೂ ಇಲ್ಲ ಆತನಲ್ಲಿ. ಯಾಕಂತಂದ್ರ ಪರಿಚ್ಛಿನ್ನವಾದಂತ ಪದಾರ್ಥಗಳಿಗೆ ಗುಣ ಹೇಳ್ಬೋದು, ಜಾತಿ ಹೇಳ್ಬೋದು, ಅಥವಾ ಈ ಕರ್ಮಾದಿ ಗುಣಗಳಿಂದ ಕೂಡಿದನ ಅಂತ ಹೇಳಕ್ಕಾಗ್ತದ. ಆದ್ರ ಇವೆಲ್ಲವುಗಳ ರಹಿತನಾಗಿರುವಂತ ಆತ್ಮನಿಗೆ ಹೇಳಕ್ ಬರಂಗಿಲ್ಪ ಅಂತ ಕೂಡ ಹೇಳತ್ತಾರ ಅವ್ರು. ಹೆಂಗಂತಂದ್ರ ಅದ್ ಹೆಂಗದನ ನಿರ್ಗುಣ ರೂಪವಾಗಿ ಅದನ್ನ ಯಾವ ಗುಣಗಳಿಗೆ ತೋರಿಲ್ಲ. ಗುಣಗಳು ಹೆಂಗ ತೋರ್ತಾವಂತಂದ್ರ ಈ ಒಂದು ಅಜ್ಞಾನದಲ್ಲಿ ತೋರ್ತಾವ ಗುಣಗಳು. ಈ ರೀತಿಯಾಗಿ ನಿರ್ಗುಣದಿಂದ ಕೂಡಿದನತ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತಾರ. ಇರುವಂತದ್ದು ಒಂದೇ. ಯಾಕಂತಂದ್ರ ಇದು ಹೆಂಗದನ ಏಕವಾಗಿ ಅದನ, ಅಪರಿಚಿನ್ನತೆಯಿಂದ ಕೂಡಿದನತ. ಪರಿಚಿನ್ನತೆಯಿಂದ ಕೂಡಿಲ್ಲತ ಆತ್ಮ. ಹಂಗಾಗಿ ಬಿಟ್ಟು ಇವು ಯಾವತ್ಗ ಗುಣ ಜಾತಿ ಕರ್ಮಾದಿ ರಹಿತತ್ವದಿಂದ ಆತ್ಮನಿಗೆ ಇವು ಯಾವು ಇಲ್ಲ. ಈ ಜೀವತ್ವ ಭಾವ ಇದ್ದಾಗ ಇವೆಲ್ಲ ಅದಾವ. ಅದಕ್ಕೆ ಇದನ್ನ ಬಿಟ್ಕೊಳ್ಳೋದು ಮುಖ್ಯ. ಯಾಕಂದ್ರೆ ಇದು ಯಾಕೆ ಹತ್ಕೊಂತ ಕುಂತಿದಾನ ಅಂತಂದ್ರ ಜೀವತ್ವ ಭಾವಗಳು ಎಲ್ಲ ನಂದು ಅದು ಇದು ಅಂತ ಎಲ್ಲ ಗಂಟು ಹಾಕೊಂಡು ಕೂತ್ಕೊಂಡಿದಾನ. ಆದ್ರೆ ಆತ್ಮನಿಗೆ ಇವು ಅದಾವೇನಂದ್ರೆ ಇಲ್ಲ, ಯಾವೂ ಇಲ್ಲ ಇಲ್ಲಿ. ಅದಕ್ಕೆ ಈ ರೀತಿಯಾಗಿ ಕರ್ಣ ವಿಡಿಯುವುದರಿಂದ ಅದ್ವಯನ ಅಂತ ಹೇಳ್ತಾರ. ಕಾರಣ ಈ ನೇತ್ರಾದಿ ಇಂದ್ರಿಯಗಳು ಅಂತಂದ್ರ ಈ ಯಾವ್ದು ಶಬ್ದ, ಇದು ಸ್ತೋತ್ರ, ತೊಕ್ಕು, ಜೀವ, ಗ್ರಾಣ, ನೇತ್ರ ಇವು ಯಾವ ಕರ್ಣಗಳು ಅಂತಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಇವು ಯಾವ ಇತಗ ವಿಷಯಗಳು ಅಲ್ಲ. ಅದು ಹೆಂಗದಾನ ಆತ್ಮ ಹೆಂಗದಾನೆ ಇದ್ರಾಗೆಲ್ಲ ಬೆರ್ತಾನೇನು ಅಂತಂದ್ರೆ ಇಲ್ಲ. ಅದು ಯಾವ ಇವು ಇಂದ್ರಿಯಗಳು ಯಾವ ಸಂಬಂಧ ಇಲ್ಲ, ಶರೀರನೇ ಸಂಬಂಧ ಇಲ್ಲ. ಅದರಲ್ಲಿರುವಂತ ಕರ್ಣಗಳು ಅಂತಂದ್ರೆ ಕರ್ಣ ಅಂತಂದ್ರೆ ಇವು ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಅಂತ ಕರ್ಣಗಳು ಅಂತ ಹೇಳ್ತಾರೆ. ಆಮೇಲೆ ಈ ಸ್ತೋತ್ರ, ತೊಕ್ಕು, ಜೀವ, ಗ್ರಾಣ, ನೇತ್ರ ಇವು ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರ. ಇವೆಲ್ಲ ಕರ್ಣಗಳಿಗೆ ಆತ ವಿಷಯ ಅದನ್ನೇನು ಅಂದ್ರೆ ಅಲ್ಲ ವಿಷಯ ಆಗಿಲ್ಲತ. ವಿಷಯನಾಗಿರುವಂಥವನು ಅಂದ್ರ ಈ ಮನಸ್ಸು ಮತ್ತೆ ಈ ಮೊದಲಾದ ಈ ಕರ್ಣಗಳಿಗೆ ಆತ ಹೆಂಗದಾನ ಅಂತಂದ್ರ ಇವೆಲ್ಲ ಇವು ತಿಳಿಸ್ಕೊಡ್ತಾವ. ನೀನು ತಿಳಿಯುವಂಥವನು, ಇವೆಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥವನು. ಈ ಕರ್ಣಗಳಿಗೆ ಆತ ದೃಶ್ಯನಲ್ಲ. ಈ ಕರ್ಣಗಳಿಂದ ನಮ್ಗೆ ತಿಳಿಲಿಕ್ಕೆ ಬರ್ತದ, ಮನಸ್ಸಿನಿಂದ ತಿಳಿಯಕ್ ಬರ್ತದೆ ಅನ್ನತ್ತಾಗ ಬುದ್ಧಿಯಿಂದ ಊಹೆ ಮಾಡಕ್ ಬರ್ತದೇನೋ ಅಂದ್ರೆ ಇಲ್ಲ. ಇವು ಯಾವಕ್ಕೂ ನಿಲುಕದೇ ಇರುವಂಥದ್ದು ನಿನ್ನ ಸ್ವರೂಪ ಅದಪ್ಪ. ಅದಕ್ಕೆ ಈ ಒಂದ್ ವೇಳೆ ಇವಕ್ಕೆಲ್ಲ ನಮ್ಮ ಮನಸ್ಸಿನಿಂದ ಅರಿತೀವ್ರಿ, ಮಾತಿನಿಂದ ಹೇಳಕ್ ಬರ್ತದ್ರಿ ಅಂತ ಹಿಂಗೆಲ್ಲ ಹೇಳಿದ್ರ ಆತ ಪರಿಚಿನ್ನತೆಯಿಂದ ಕೂಡಿದತ್ತದನಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಆತ ಹೇಳಕ್ ಬರ್ತದಂತಂದ್ರೆ ಆತ ಪರಿಚಿನ್ನತೆಯಿಂದ ಕೂಡಿದನಂತ ಹೇಳ್ಬೇಕಾಗ್ತದ. ಅದಕ್ಕೆ ಆತ ದೃಶ್ಯನೂ ಅಲ್ಲ. ಅದ್ ಹೆಂಗದನ್ನ ದೃಕ್ರೂಪವಾಗಿ ಅದಾನ, ಎಲ್ಲವನ್ನ ಸಾಕ್ಷಿ ರೂಪವಾಗಿ ಇದ್ದಾನೆ, ಎಲ್ಲವನ್ನ ತಿಳಿತಾನೆ. ಆತ ತಿಳಿಯುವಂತ ವಸ್ತು ಜಗತ್ತಿನೊಳಗೆ ಬೇರೆ ಯಾವುದೂ ಇಲ್ಲ. ಅದರಿಂದ ಆತ ಹೆಂಗದನ ಏಕವಾಗಿರುವಂತವನು, ಅದ್ವಯ ಒಬ್ಬನೇ ಅದನ್ನ ಏಕವಾಗಿರುವಂತ ಅದ್ವಯ. ಅದರಿಂದ ಏಕನಾಗಿರೋದ್ರಿಂದ ಆತ ಪೂರ್ಣನದನ. ಎಲ್ಲೂ ಆ ಕಡೆ ಈ ಕಡೆ ಇಷ್ಟಿಷ್ಟ ಅಂತ ಇಲ್ಲ, ಪೂರ್ಣವಾಗಿರುವಂಥವ್ನು ಅದನಪ್ಪ ಅಂತ ಕೂಡ ಹೇಳ್ತಾರೆ. ಈ 3ನೇ ನುಡಿಯಲ್ಲಿ ನೋಡೋಣ ಏನ್ ಹೇಳಿದಾರ. ಸಕಲಾರ್ಥ ಸಾಧಕ ನಹುದರಿಂ ತಿಳಿಯಲ್. ಆ ಸಕಲಾರ್ಥ ಸಂಬಂಧಿ ಯಹುದರಿಂದ ಸಕಲಾರ್ಥ ದೂರ ನಹುದರಿಂದೇ ಬಳಿಕಲ್. ಆ ಸಕಲಾರ್ಥ ನಹುದರಿಂದ ಅನಾವಧಿ ಯಹನು ಅಂತ ಹೇಳ್ತಾರೆ. ಏನ್ ಹೇಳ್ತಾರಂದ್ರ ಅದ್ವಯನು ಅಂದ್ರೆ ಒಬ್ನೇ ಅದನ್ನಂತ ಹೇಳಿ ನಂತರ ಸಕಲಾರ್ಥ ಸಾಧಕ ನಹುದರಿಂದ, ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಸಕಲಾರ್ಥ ನಹುದರಿಂದ ಅಂದ್ರ ಸಕಲ ಅಂದ್ರೆ ಎಲ್ಲ, ಅರ್ಥ ಅಂದ್ರೆ ಘಟಪಟಾದಿಗಳಿಗೆ ನಾ ಹೇಳ್ತೀವಿ. ಯಾಕಂದ್ರೆ ಈ ಶರೀರ ಸಕಲಾರ್ಥ ಅಂದ್ರೆ ಈ ಶರೀರ ಐತಪ್ಪ. ಈ ಶರೀರಕ್ಕೆ ಬೇಕಾಗುವಂಥದ್ದು ಏನು? ಊಟ, ಅನ್ನ ಆಗಿರ್ಬೋದು. ಈ ಪಂಚಭೂತಗಳ ರೂಪಾಗಿ, ಧಾತು ಸಪ್ತಕದ ರೂಪಾಗಿ, ಔಷಧಿಯಾಗಿ ನೋಡಿ, ಪಂಚಭೂತಗಳ ರೂಪಾಗಿ ಔಷಧಿಯಾಗಿ ಈ ಗಿಡ ಮರಗಳು ಎಲ್ಲ ಆಗಿದಾವನ ಅನೇಕ ರೀತಿಯಿಂದ ನಮ್ಗೆ ಊಟ ಅನ್ನ ಆಗುವಂಥದ್ದಾಗಿರ್ಬೋದು. ಆಮೇಲೆ ನೀರು,
ಮತ್ತೆ ಇರಾಕ ಜಾಗ, ಇವೆಲ್ಲ ಯಾರಿಂದ ಆಗ್ಯದ? ಅದಕ್ಕ ಇದನ್ನೆಲ್ಲ ತಿಳ್ಕೊಂಡು ಮಹಾತ್ಮರು ಹೆಂಗ್ ಬರೀತಾರ, ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ಹಣ್ಣು ಹೂಗಳು, ನೀ ಕೊಟ್ಟವರವಲ್ಲವೇ ಓ ಸ್ವಾಮಿ ನಮ್ಮ ಕಣ್ಣುಗಳು. ಪಂಪಾ ನದಿಯ ನೀರ ಅಲೆಯೆಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು, ಈ ಗಾಳಿ ನೀರು ಈ ಮೋಡ ಆ ಮುಗಿಲು ಎಲ್ಲವೂ ನಿನ್ನದಲ್ಲವೇ. ಎಷ್ಟು ಅದ್ಭುತವಾಗಿ ಬರ್ದಿದಾರಲ್ಲ. ಯಾಕೆ ಬರ್ದ್ರು ಅಂತಂದ್ರ ಸಕಲಾರ್ಥ ಸಾಧಕನಹುದರಿಂದ. ಯಾರು ಇದನ್ನೇ ಅಧಿಷ್ಠಾನವಾದಂತ ವಸ್ತು ಆತ್ಮ ಪರಮಾತ್ಮ ನೋಡ್ರಿ ಹೆಂಗದನ ಅಂತಂದ್ರೆ, ಸಕಲಾರ್ಥ ಸಾಧಕನಹುದರಿಂದ ಈ ಪಂಚಭೂತಗಳಾಗಿರ್ಬಹುದು. ಅದಕ್ಕೆ ಆತರ ಪಂಪ ನದಿಯ ನೀರ ಅಲೆಯೆಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು, ಈ ಗಾಳಿ ಈ ನೀರು ಈ ಮೋಡ ಆ ಮುಗಿಲು ಎಲ್ಲವೂ ನಿನ್ನದಲ್ಲವೇ. ಯಾಕಂದ್ರೆ ಎಲ್ಲ ಆತ್ಮ ಆಧಾರದಲ್ಲಿ ಇವೆಲ್ಲ ಅದ ನೋಡ್ರಿ. ಈ ರೀತಿ ಅಲ್ಲಿ ಹೇಳ್ತಾರ. ಯಾವ ರೀತಿ ನೋಡ್ರಿ, ಸಕಲಾರ್ಥ ಸಾಧಕನಹುದರಿಂ, ಪ್ರತಿಯೊಂದು ಕಾಣುವಂತಹ ಈ ಜಗತ್ತಿನೊಳಗೆ ಎಲ್ಲಾನು ಆತನ ಒಂದು ಸ್ವರೂಪ. ಪ್ರತಿಯೊಂದು ಆತನಿಂದನೇ ಆಗಿರುವಂತದ್ದು, ಆತನ ಒಂದು ಸ್ವರೂಪ ಬಿಟ್ರೆ ಜಗತ್ತಿನೊಳಗ ಏನು ಇಲ್ಲ. ಈಗ ಸುಮ್ನೆ ನಾನ್ ಮಾಡಿದೆ ನಾನ್ ಬಿಟ್ಟೆ ನನ್ನಿಂದ ಆಯ್ತು ಅದು ಎಲ್ಲ ನಮ್ಮ ಜೀವತ್ವ ಭಾವ ಅದ ಅಷ್ಟೇನೆ. ಭ್ರಮೆಯಿಂದ ಹೇಳುವಂಥದ್ದು ಯಾವುದಿಲ್ಲ. ನೀ ಬರೋರ್ಗಿಂತ ಮುಂಚೆ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾನೆ ಇಲ್ಲಿ. ಅದಕ್ಕೆ ಹೇಳ್ತಾರ, ಕೆಲವು ಸಲ ತಾಯಿ ಗರ್ಭದಿಂದ ಹೊರಗ್ ಬರ್ಬೇಕಾದ್ರೆ ಹಾಲ್ ರೆಡಿ ಮಾಡಿಟ್ಟಿರ್ತಾನ. ಅಷ್ಟೊಂದು ಕ್ರಮ ನೋಡ್ರಿ ಇಲ್ಲಿ. ಯಾಕಂತಂದ್ರ ಇಲ್ಲಿ ಕೂಡ ಪ್ರತಿ ಒಂದು ನಾವ್ ಯಾವ್ದೋ ಒಂದು ಏನೋ ಯಾರಿಗೋ ಕೊಟ್ಟಿವಿ, ದೇವಸ್ಥಾನಕ್ಕೋ ಕೊಟ್ಟಿವಿ, ಅದಕ್ಕೋ ಕೊಟ್ಟಿವಿ ಅಂದ್ರೆ ನಮ್ಮ ಹೆಸರು ಲಿಸ್ಟ್ನಾಗ ಅದಂತ ನೋಡ್ತೀವಿ. ಈ ನಾ ತಂದಿವೆ ಏನಾದ್ರು? ಏನು ಇಲ್ಲ, ಎಲ್ಲಾ ತಂದಿದ್ದು. ಹಂಗಾಗಿ ಸಕಲಾರ್ಥ ಸಾಧಕ ನಹುದರಿಂ ತಿಳಿಯಲ್, ಸಕಲಾರ್ಥ ಸಂಬಂಧಿ ಯಹುದರಿಂದ ಅಂತ ಕೂಡ ಹೇಳ್ತಾರೆ. ಆ ಎಲ್ಲಾ ಭೂತ ಭೌತಿಕಗಳಿಗೆ ಎಲ್ಲದಕ್ಕೂ ಆತನೇ ಒಂದು ಅಧಿಷ್ಠಾನವಾಗಿರುವಂಥವನು. ಯಾವ ರೀತಿ ಅಂದ್ರ 4 ಕಾರಣಗಳಿಂದ ಆತ್ಮ ಹೆಂಗ ಅದನಪ್ಪ ಅಂತಂದ್ರ ಒಂದು ಸೀಮಾ ರಹಿತನಾಗಿದೆ. ಇಷ್ಟಿಷ್ಟಂತ ಹೇಳಕ್ ಬರಂಗಿಲ್ಲ ಅದು. ಯಾಕಂತಂದ್ರ ಅತಿಗೆ ಬರುವಂತವನಲ್ಲ. ಯಾವ ರೀತಿ ಈಗ ಹೇಳ್ತಾರ, ಯಾಕಂದ್ರೆ ಇಲ್ಲಿ ಇದಕ್ಕ ರಜ್ಜು ಸರ್ಪ ಮತ್ತೆ ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪಿನ ಒಂದು ದೃಷ್ಟಾಂತಗಳು ಈ ರೀತಿಯಿಂದ ತಿಳ್ಕೊಳ್ಬೇಕಾಯ್ತು. ಯಾಕಂದ್ರ ಈಗ ಕಲ್ಪಿತವಾದಂಥದ್ದು ರಜತ ಐತಲ್ಲ, ಕಲ್ಪಿತ. ಯಾಕಂದ್ರೆ ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ನಮಗ್ ಬೆಳ್ಳಿ ಭ್ರಾಂತಿ ಆಗಲ್ಲ. ಯಾಕಂತಂದ್ರೆ ಇಲ್ಲಿ ಕಲ್ಪಿತವಾದಂತ ರಜತಕ್ಕೆ ಈ ಶುಕ್ತಿಯು, ಯಾಕಂದ್ರೆ ರಜತ ಅನ್ನುವಂಥ ಒಂದು ಆ ವಿಷಯಕ್ಕ ಈ ಶುಕ್ತಿ ಸಹಾಯ ಆಗ್ಯದ. ಆ ಶುಕ್ತಿ ಆಧಾರದ ಮೇಲೆ ರಜತ ಅಂತ ಹೇಳ್ತೀವಿ ನಾವು ಅಲ್ಲ. ಯಾಕಂದ್ರ ಅಧಿಷ್ಠಾನ ರೂಪ ಇಲ್ಲದೆ, ಅಧಿಷ್ಠಾನ ಇದ್ದಾಗ ಮಾತ್ರ. ಈಗ ಹಗ್ಗ ಐತೆ, ಹಗ್ಗದ ಅಧಿಷ್ಠಾನ, ಅದ್ರ ಹಗ್ಗದಲ್ಲಿ ಏನ್ ತೋರ್ಯದ? ಹಾವು ತೋರ್ಯದ. ಶುಕ್ತಿಯಲ್ಲಿ ಏನ್ ತೋರ್ಯದ? ರಜತ. ಅದಕ್ಕ ಅಧಿಷ್ಠಾನ ರೂಪ ಶಕ್ತಿ ಇಲ್ಲದೆ ರಜತ ತೋರ್ತಿತ್ತನ್, ಬೆಳ್ಳಿ ತೋರ್ತಿತ್ತಂದ್ರ ತೋರ್ತಿರ್ಲಿಲ್ಲ. ಅಧಿಷ್ಠಾನ ಇದ್ದಾಗ ಮಾತ್ರ ತೋರ್ತದ. ಅಂದ್ರ ಎಲ್ಲಿ ಭ್ರಮೆ ತೋರ್ತದ ನಮ್ಗ, ಎಲ್ಲಿ ಭ್ರಮೆ ತೋರ್ತದ ಅಲ್ಲಿ ಅಧಿಷ್ಠಾನ ಒಂದು ವಸ್ತು ಇರ್ತದ. ಅಲ್ಲಿ ಈ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗಿದೆ ಅಂದ್ರೆ ಹಗ್ಗ ಇರ್ಲಾರ್ದ ನಾವು ಭ್ರಾಂತಿ ಆಗ್ಬಿಟ್ಟದೇನೋ. ಅಲ್ಲಿ ಹಗ್ಗ ಐತೆ, ಹಾವಿನ ಭ್ರಾಂತಿ ಆಗ್ಯದ. ಕಪ್ಪೆ ಚಿಪ್ಪು ಐತೆ, ಬೆಳ್ಳಿ ಭ್ರಾಂತಿ ಆಗ್ಯದ. ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಅಂದ್ರ ಇದ್ರಂಗ ಯಾವ ರೀತಿ ಅಂತ ನಾಮ ರೂಪಕ್ಕ ಇಲ್ಲಿ ಈ ಕಲ್ಪಿತ ನಾಮ ರೂಪ ಪ್ರಪಂಚಕ್ಕ ಅಧಿಷ್ಠಾನ ರೂಪದಿಂದ ಯಾರಿದ್ದಾರೆ? ಇದೆ ಆತ್ಮ. ಅದನ್ನೇ ಯಾಕಂದ್ರ ಈ ಕಲ್ಪಿತ, ಯಾಕಂದ್ರೆ ಈ ಕನಸಿಗೆ ಯಾರ ಆಧಾರ? ನಾವೇ ಅಲ್ಲ. ಅಧಿಷ್ಠಾನ ದ್ರಷ್ಟ ರೂಪದಿಂದ ಯಾರು? ನಮ್ಗ ಅನುಭವಕ್ಕೆ ನಾವು ಸ್ವಲ್ಪ ಚಿಂತನೆ ಮಾಡಿದಾಗ ನಮ್ಗ ಅನುಭವಕ್ಕೆ ನಾವು ತಗೊಳ್ಬೇಕು. ನಾವು ಮಲಗಿದೀವಿ, ಇದಕ್ಕೆ ನಮ್ ಕನಸು ಎಲ್ಲಿ ಬೀಳ್ತದ?
ನಮ್ಮೊಳಗೆ ಅದಕ್ಕೆ ಅಧಿಷ್ಠಾನವಾಗಿರುವಂತದ್ದು ನಾನೇ ದೃಷ್ಟ ಪುರುಷ. ನನಗೆ ಅರ್ಥ ಆಯ್ತು, ತಿಳಿತದೆ, ನನ್ನೊಳಗ ತೋರ್ಯದು. ಅದಕ್ಕೆ ಆಧಾರವಾಗಿರುವಂತದ್ದು ನಾನೇ ಇರ್ಲಿಲ್ಲ ಅಂದ್ರೆ ಕನಸು ಎಲ್ಲಿ ಬೀಳ್ತಿತ್ತು? ಅದಕ್ಕೆ ಕಲ್ಪಿತ ಸ್ವಪ್ನಕ್ಕೆ ಅಧಿಷ್ಠಾನ ದೃಷ್ಟಾ ರೂಪದಿಂದ ಸಹಾಯಕನು ನಾನೇ ಆಗಿದ್ದೀನಿ ಅನ್ನುವಂಥದ್ದು. ಈಗ ಯಾಕಂದ್ರೆ ಆ ದೃಷ್ಟ ಪುರುಷ ಇರ್ಲಿಲ್ಲ ಅಂದ್ರ, ದೃಷ್ಟ ರೂಪ ತಾನಿರ್ಲಿಲ್ಲ ಅಂತಂದ್ರ ದೃಶ್ಯ ರೂಪವಾದಂತ ಸ್ವಪ್ನ ತೋರ್ತಿತ್ತನಲ್ಲಿ ನನ್ನೊಳಗ. ಅದಕ್ಕ ಕಲ್ಪಿತ ಸ್ವಪ್ನಕ್ಕ ತಾನ್ ಹೆಂಗ ಸಹಾಯ ಆಗಿದನು ಅದ್ರಂಗ ಈ ನಾಮ ರೂಪದಿಂದ ಕೂಡಿದಂತ ಸರ್ವ ಪ್ರಪಂಚಕ್ಕ ತಾನೇ ಸಹಾಯಕ ಆಗಿದ್ದಾನ ನೋಡ್ರಿ. ಅದಕ್ಕ ತಾನಿಲ್ಲದೆ ಏನು ತೋರಂಗಿಲ್ಲ, ಅಧಿಷ್ಠಾನ ಇಲ್ಲದೆ, ನೀರಿಲ್ಲದೆ ತೆರೆ ನೊರೆಗಳು ತೋರಂಗಿಲ್ಲ, ಬಂಗಾರ ಇಲ್ಲದೆ ಆಭರಣ ತೋರಂಗಿಲ್ಲ. ತೋರ್ತವೇನ್ರಿ ಆಭರಣಗಳು? ಏನಾದ್ರು ತೋರ್ತಾವೇನು ಬಂಗಾರ ಬಿಟ್ಟು? ಇಲ್ಲಲ್ಲ. ನೀರಿರ್ಲಾರ್ದೆ ತೆರೆ ನೊರೆಗಳು ತೋರ್ತವೇನ್ರಿ? ಇಲ್ಲಲ್ಲ. ಅದ್ರಂಗ ನಮ್ದೇನಾಗ್ಯದ, ಈ ಕಾರ್ಯರೂಪ ಆದಂತ ಜಗತ್ತಿಗೆ ಅಧಿಷ್ಠಾನವಾಗಿರುವಂತ ಕಾರಣ ಆಗಿರುವಂತ ಆತ್ಮ ಪರಮಾತ್ಮ ಪರಿಪೂರ್ಣ ಆಗಿದಾನ. ಅದನ್ನ ಆಶ್ರಯದಲ್ಲಿ ಇಷ್ಟೆಲ್ಲ ತೋರಕತ್ತೇವಪ್ಪ. ಅದಕ್ಕೆ ಇವೆಲ್ಲದಕ್ಕೂ ಸಹಾಯ ಆಗಿದ್ದಾನತ್ತ. ಮತ್ತೆ ಇನ್ನೂ ಒಂದು ವಿಚಾರ ಹೇಳ್ತಾರ, ಏನಂದ್ರ ಸಕಲಾರ್ಥ ಸಂಬಂಧಿ ಯಹೂದರಿಂದ ಮತ್ತೆ ಎಲ್ಲದಕ್ಕೆ ಎಲ್ಲ ಸರ್ವ ಪದಾರ್ಥಗಳಿಗೂ ತಾನೇ ಸಂಬಂಧ ಅದಾನ. ಹೆಂಗಂದ್ರೆ ನೋಡ್ರಿ ಎಷ್ಟು ವಿಶೇಷವಾಗಿ ಹೇಳ್ತಾರ. ಎಲ್ಲದಕ್ಕೂ ಮತ್ತೆ ಸಂಬಂಧ. ಈಗ ಶುಕ್ತಿಯ ದೃಷ್ಟಾಂತ ಕೊಡ್ತಾರ, ಬಹಳ ಚಂದ ಕೊಡ್ತಾರ. ಶುಕ್ತಿ ಸಂಬಂಧವಾದಂಥದ್ದು ಸಾಮಾನ್ಯ ಅಂಶವಾದಂಥದ್ದು, ಸಾಮಾನ್ಯ. ಯಾಕಂದ್ರೆ ಶುಕ್ತಿ ಸಂಬಂಧವಾದ ಸಾಮಾನ್ಯ ಅಂಶ ಇದಾದ, ಶುಕ್ತಿ ಆದ ಇದಂ ರೂಪದಿಂದ. ಅದು ಇದಂ ರೂಪ ಇದೆ. ಶುಕ್ತಿ ಅಂದ್ರೆ ಏನು ಕಪ್ಪೆ ಚುಪ್ಪಿ ಇದೆ ಅಂತ ಅನ್ನುವಂಥದ್ದು. ಇದಂ ಮತ್ತು ರಜತದೊಡನೆ ಸಂಬಂಧ ಆಗ್ತದೆ. ಅಂದ್ರ ಈ ಶುಕ್ತಿಯ ಸಂಬಂಧವಾದಂಥದ್ದು ಈ ರಜತ ಇದೆ ಅನ್ನುವಂಥದ್ದು ಜೋಡಣೆ ಆಗ್ತದೆ ನೋಡ್ರಲ್ಲಿ. ಅದರಿಂದ ಇದಂ ರಜತಂ, ಇದು ಅಲ್ಲಿ ಸಂಬಂಧ ಐತಿ ನೋಡ್ರಿ. ಇದಂ ಅಂತಂದ್ರ ಆತ್ಮನ ಒಂದು ಸೂಚಕ. ಅದು ಇದಂ ರೂಪದಿಂದ ತೋರ್ತಾನೆ. ಆದ್ರೆ ರಜತ, ಇದಂ ರಜತ ಅರ್ಥಲ್ಲ, ಸೂಕ್ಷ್ಮದ. ಇದಂ ರಜತಂ, ಇದು ರಜತ, ಅಲ್ಲಿ ಸಂಬಂಧ ಐತಿ ನೋಡ್ರಿ ವಿಷಯಕ್ಕ. ಅದಕ್ಕೆ ಇದು ರಜತವದೆ ಅಂತ ತೋರುವಂಥದ್ದು. ಅಂದ್ರೆ ಇದು ಅನ್ನುವಂಥದ್ದು ಇದು, ಯಾಕಂದ್ರೆ ಇದು ಶುಕ್ತಿ ಅನ್ನುವಂಥದ್ದು, ಇದು ರಜತದೊಡನೆ ಕೂಡ್ಕೊಂಡದ. ಯಾಕಂದ್ರೆ ಅದು ಇರೋದಂಥದ್ದು ಶುಕ್ತಿನೇ ಅದ. ಆದ್ರ ಇದು ರಜತಂ, ಆ ಶುಕ್ತಿಗೆ ರಜತಂ ಅಂತ ಹೇಳುವಂಥದ್ದು. ಇದು ರಜತದೊಡನೆ ಕೂಡ್ಕೊಂಡದ. ಇದು ಅನ್ನುವಂಥದ್ದು ಕೂಡ್ಕೊಂಡದ. ಯಾವ್ದು? ಇದಂ, ನಿನ್ನ ಸ್ವರೂಪದ್ದು ಇದಂ ರೂಪವಾಗಿ ಏನ್ ತೋರ್ತದಲ್ಲ, ಅದು ಶುಕ್ತಿ ಜೊತೆ ಕೂಡ್ಕೊಂಡಿರೋದು, ರಜತ ಜೊತೆ ಕೂಡ್ಕೊಂಡದು. ಅದಕ್ಕ ಶುಕ್ತಿ ಅಂಶವಾದಂತ ಇದಂ ಮತ್ತು ಕಲ್ಪಿತ ರಜತದೊಡನೆ ಸಂಬಂಧ ಆಗ್ಯದದು ನೋಡ್ರಿ. ಯಾಕಂದ್ರೆ ಇರುವಂತದ್ದು ಶುಕ್ತಿ ಐತೆ, ಅದು ಯಾಕಂತಾರ ಈ ಶುಕ್ತಿ ಅಂಶವಾದಂಥದ್ದು ಇದಮತ್ವ, ಇದು ಶುಕ್ತಿ ಐತಪ್ಪ, ಕಪ್ಪೆ ಚಿಪ್ಪ ಐತಪ್ಪ ಅಂತ ಅನ್ಕೊಂಡದ್ದು. ಇದು ರಜತ, ಆ ಬೆಳ್ಳಿಯ ಜೊತೆ ಕಲ್ಪಿತವಾಗಿರುವಂಥದ್ದು ಬೆಳ್ಳಿಯ ಜೊತೆ ಸಂಬಂಧ ಆಗಿದೆ, ಇದಂ ರಜತಂ ಅನ್ನುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಸ್ವಪ್ನ ದುಷ್ಟನಾದಂತ ತನ್ನಲ್ಲಿ ಈ ಏನಂತಂದ್ರೆ ತನ್ನ ಅಸ್ತಿತ್ವವೇ ಏನಾಗಿದೆ ಅಂತಂದ್ರೆ ಸ್ವಪ್ನ ಕಲ್ಪಿತ ಘಟಪಟಾದಿಗಳ ದೃಶ್ಯವಾದಂತ ಪ್ರಪಂಚದಲ್ಲಿ ತೋರ್ದಂಗ ಆಗ್ತದ. ಇದ್ರಂಗ ಇದಂ ರಜತಮ್ಮ ತಂದಂಗ. ಅದರಿಂದ ನಾವೇನ್ ಹೇಳ್ತೀವಿ, ಇದು ಘಟ ಆದಪ್ಪ, ಇದು ಪಟ ಇತ್ತಪ್ಪ. ನೋಡ್ರಿ ಹೆಂಗ್ ಸಂಬಂಧ ತಗೊಂಡದ್ ನೋಡ್ರಿ. ಅದಕ್ಕ ಇದಂ ರೂಪವಾಗಿ ಜಗತ್ತಿನ ಒಳಗ ತೋರುವಂಥದ್ದು. ಪ್ರತಿಯೊಂದಕ್ಕೆ ಹೇಳ್ತೀವಲ್ಲ, ಇದು ಕುರ್ಚಿ ಐತೆ, ಇದು ಗ್ರಂಥ ಐತೆ, ಇದು ಫೋನ್ ಇದೆ. ನೋಡ್ರಿ ಹೆಂಗ್ ಬೆಸ್ಕೊಂಡದ್ ನೋಡ್ರಿ. ಪರಿಪೂರ್ಣವಾದಂತ ವಸ್ತು, ಅಧಿಷ್ಠಾನ ವಸ್ತು ಯಾವ ರೀತಿ ಸಂಬಂಧ ತಗೊಂತದ, ಹೆಂಗ್ ತಗೊಳ್ತದ ನೋಡ್ರಿ. ಅದು ಅದ್ರ ಜೊತೆ ಸಂಬಂಧ ತಗೊಳ್ಳುವಂಥದ್ದು. ಅದಕ್ಕೆ ಇಲ್ಲಿ ಆತರ ಇದು ಘಟ ಐತೆ, ಇದು ಪಟ ಐತೆ, ಇದು ಈ ಚೇರ್ ಐತೆ, ಇದು ಮೇಜ್ ಐತಿ, ನಾವು ನಾನಾ ರೀತಿಯಿಂದ ಇದೆ 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 ಅಂತ ತೋರ್ತದೆ. ಅದಕ್ಕೆ ಈ ಘಟಪಟಾದಿಗಳಲ್ಲಿ ಸತ್ತಾರೂಪ ಅಸ್ತಿತ್ವವೇ ಇದಕ್ಕೆಲ್ಲ ಕಾರಣ ಆಗಿರ್ತದ. ಇಲ್ದಿದ್ರ ಸ್ವಪ್ನ ಪದಾರ್ಥಗಳಿಗೆ ಏನಾಗ್ತದ, ಅಸ್ತಿತ್ವವೇ ಬರ್ತಿರ್ಲಿಲ್ಲ. ಅದಕ್ಕೆ ಜಗತ್ತಿನೊಳಗ ನಾಮರೂಪ ತೆಗೆದಾಗ ಅಸ್ಥಿ ಭಾತಿ ಕ್ರಿಯ ರೂಪದಿಂದ ನಾವು ನೋಡಕ್ ಬರ್ತದೆ. ಆ ರೀತಿಯಿಂದ ಕೂಡಿದ ಸರ್ವ ಪದಾರ್ಥಗಳು ಈ ಅಸ್ತಿತ್ವದಿಂದ ಕೂಡಿದವ ಅಂತ ಕೂಡ ಹೇಳ್ತಾರೆ. ಈತ ಹೆಂಗದಂದ್ರ ಈ ದೃಷ್ಟಾಂತಂತೆ ಸರ್ವಭೂತ
ವಾದಂತ ಭೌತಿಕ ನಾಮರೂಪಾತ್ಮಕ ಇದು ಪ್ರಪಂಚ ಏನ್ ತೋರಕದಲ್ಲ, ಇದು ಆತ್ಮನೇ ಈ ಸತ್ತಾ ರೂಪದಿಂದ ಇದೆ 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 ಇದಂ ರೂಪದಿಂದ ಸತ್ತಾ ರೂಪದಿಂದ ಸರ್ವತ್ರ ಸಂಬಂಧಿ ಆಗಿದ್ದಾನೆ. ಎಲ್ಲ ಕಡೆ ಆತನೇ ಕಾಣಕ್ ಸಾಧ್ಯ ಅಲ್ಲ, ಈ ರೂಪದಿಂದ ನೋಡ್ಲಿಕ್ಕೆ ಸಾಧ್ಯ ಅಲ್ಲ. ಈ ಕಾರಣದಿಂದ ನಾವು ಎಲ್ಲ ಪ್ರತಿಯೊಂದು ಸರ್ವವು ಎಲ್ಲದಕ್ಕೂ ನಾವು ಇದೆ 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 ಅಂತ ನಾವು ಸೇರಿಸ್ತೀವಿ ನೋಡ್ರಿ. ಇದು ಸತ್ತಾ ರೂಪದಿಂದ ಇದು ಪ್ರಾತಿಭಾಸಿಕ ಯಾವುದು ಪಾರಮಾರ್ಥಿಕ ಸತ್ತ ಅಂತ ಹೇಳ್ತಾರಲ್ಲ, ಅದಕ್ಕೆ ಸತ್ತಾ ರೂಪದಿಂದ ಸರ್ವತ್ರ ಸಂಬಂಧಿಯಾಗಿದೆ ಇದು, ಈ ರೀತಿ ತಿಳ್ಕೊಳ್ಳುವಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತೆ ಇನ್ನೂ ಒಂದು ವಿಚಾರದಲ್ಲಿ ಹೇಳ್ತಾರ, ಇನ್ನೊಂದು ಸಕಲಾರ್ಥ ದೂರ ನಹುದರಿಂದ ನೋಡ್ರಿ. ಮತ್ತೆ ಇಷ್ಟೆಲ್ಲ ಹೇಳಿದ್ರು ಏನ್ ಹೇಳ್ತಾ ಇದ್ದಾರ, ಸಕಲಾರ್ಥ ದೂರ ನಹುದರಿಂದ ಇಷ್ಟೆಲ್ಲ ತನ್ನಿಂದನೇ ಆದ ತನ್ನಿಗೆ ಆಧಾರ ಆಗ್ಯದ, ಆದ್ರೂ ಕೂಡ ಇವ್ಯಾವುದ್ರಲ್ಲಿ ಅದು ಬೆರ್ತಿಲ್ಲ. ಎಲ್ಲ ತನ್ನೊಳಗ ತೋರಕತ್ತವ ಹೆಂಗದನ. ಇದು ಶುಕ್ತಿ ಅಧಿಷ್ಠಾನ ರೂಪದಿಂದ ಕಲ್ಪಿತ ಜಗತ್ತು. ಯಾಕಂದ್ರೆ ಅದ್ರಾಗ ಅದು ಇಲ್ಲ, ಇದ್ರಾಗ ಇದು ಇಲ್ಲ. ಈಗ ಸ್ಫಟಿಕ ಮಣಿದಲ್ಲಿ ಮುಂದ್ಗಡೆ ನಾವು ಹೂಗಳನ್ನ ರೆಡ್ ಕಲರ್ ಇಡ್ರಿ, ನೀವು ಗುಲಾಬಿ ಕಲರ್ ಇಡ್ರಿ, ಮತ್ತೆ ಯಾವ ಕಲರ್ ಇಟ್ರು ಕೂಡ ಆ ಸ್ಫಟಿಕದಲ್ಲಿ ತೋರದಂಗ್ ಕಾಣ್ತದೆ. ಆದ್ರೆ ಸ್ಫಟಿಕದಲ್ಲಿ ಹೂ ಐತೇನ? ಇಲ್ಲ. ಅದ್ರಂಗ ಇಲ್ಲಿ ಕೂಡ ಸಕಲಾರ್ಥ ದೂರ ನಹುದರಿಂದ ಮತ್ತೆ ಈ ದೃಷ್ಟದಾಗ ಹೆಂಗದನತ ಆತ್ಮನಿಗೆ ಯಾವ ಸಂಗತ್ವ ಇಲ್ಲ, ಅಸಂಗದಿಂದ ಕೂಡಿದಂಥವನು, ಮತ್ತೆ ಆನಂದ ರೂಪ ಆಗಿರುವಂಥವನು, ಅದ್ವೈತನಾಗಿರುವಂಥವನು, ಮತ್ತೆ ಆತ ಹೆಂಗದನ ಅಧಿಷ್ಠಾನ ರೂಪನಾಗಿರುವಂಥವನು. ಆಗ ಇಂತಹ ಒಂದು ಅಧಿಷ್ಠಾನದಲ್ಲಿ ಈ ನಾಮ ರೂಪಾತ್ಮಕದಿಂದ ಕೂಡಿದಂತ ಸಕಲ ಜಗತ್ ಹೆಂಗ ಇತ್ತಪ್ಪ ಅಂದ್ರ ಕಲ್ಪಿತ ಆಗ್ಯದ, ತನ್ನಲ್ಲಿ ಕಲ್ಪಿತ ಆಗ್ಯದ. ಅಂದ್ರ ಇಲ್ಲಿ ಇರುವಂತ ತಾನೊಬ್ಬನೇ ಅದನ. ಇದು ಅಜ್ಞಾನದಿಂದ ನಾಮರೂಪಾತ್ಮಕ ಜಗತ್ತು ತೋರ್ಸಂಗಾಗ್ಯದ, ಅದು ಕಲ್ಪಿತ ಆಗ್ಯದ. ನಾವ್ ಈ ವಿಚಾರ ಮುಂದೆ ಪರಮಾನುಭವದಲ್ಲಿ ಬಹಳ ಚಂದ ಬರ್ತಾವ. ಫಸ್ಟಿಗೆ ಹೊಡೆದಾಕ್ಬಿಡ್ತಾರಲ್ಲಿ, ಮುಗದ ಹೋಯ್ತು ಜ್ಞಾನ ನೋಡಿ. ಅದು ಏನ್ ಅದ್ಭುತ ಪರಮಾನುಭವದಲ್ಲಿ ಮಾತ್ರ ಭಾರಿ ಅದ. ಬಟ್ ಅದ್ರಾಗ ಎಂತ ಒಂದು ಸ್ಟಾರ್ಟಿಂಗೇ ನಮ್ದು ಕೆಲವು ವಿಷಯಗಳನ್ನ ನಮ್ಮಲ್ಲಿರುವಂತ ಭ್ರಮೆಯನ್ನ ಹೊಡೆದೇ ಹಾಕ್ಬಿಡ್ತಾರಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಆತ್ಮನ ಅಜ್ಞಾನದಿಂದ ರೂಪದಿಂದ ಕೂಡಿದಂತ ಈ ಕಲ್ಪಿತ ಜಗತ್ತು ತೋರಿದಂಗಾಗತ್ತು. ಅಜ್ಞಾನದಿಂದ ಇರುವಂತದ್ದು ಅದ್ವೈತಾನಂದ ರೂಪಾತ್ಮಕವಾದಂತ ಜ್ಞಾನದಿಂದ ಏನಂದ್ರ ಜ್ಞಾನದಿಂದ ಈ ಜಗತ್ತಿನ ಭ್ರಮೆ ನಿವೃತ್ತಿ ಆಗ್ತದೆ. ಈ ಕಲ್ಪಿತವಾಗಿರುವಂತದ್ದು ನಾಮರೂಪಾತ್ಮಕದಿಂದ ಕೂಡಿದಂತ ಈ ಜಗತ್ತು ಯಾವ್ದ್ರಿಂದ ಇದು ನಿವೃತ್ತಿ ಆಗ್ತದಂದ್ರೆ ಜ್ಞಾನದಿಂದ ನಿವೃತ್ತಿ ಆಗ್ತದೆ. ಅದರಿಂದ ಆತ್ಮನು ಈ ಒಂದು ಈ ಜಗತ್ತಿನ ಪ್ರತಿಯೊಂದು ದೃಶ್ಯ ಪ್ರಪಂಚ ಏನ್ ತೋರ್ತದ, ಈ ಕಲ್ಪಿತವಾಗಿ ತೋರ್ತದ, ಇದೆಲ್ಲದಕ್ಕೂ ಅಧಿಷ್ಠಾನ ರೂಪದಿಂದ ಇದ್ರೂ ಕೂಡ ಆತ ಇದರಲ್ಲಿ ಯಾವುದ್ರಲ್ಲಿ ಬೆರ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸಾದ ಶ್ರೇಯವಾಗಿ ನಿಂದು ತೋಪ ಗುರು ಶಂಭೋಲಿಂಗನೆ ನೀನೆಂದು. ಎಲ್ಲದಕ್ಕೂ ಆಶ್ರಯ ಇದಾನ, ಆದ್ರೆ ಅದ್ರಾಗ ಬೆರ್ತೆ ಇಲ್ಲ ನೋಡ್ರಿ. ಎಷ್ಟು ಚಂದ, ಎಷ್ಟು ಅದ್ಭುತ ನೋಡ್ರಿ. ನಾವ್ ಕನಸಿನ ದೃಷ್ಟಾಂತ ನಾವ್ ಚಂದಾಗಿ ಮನನ ಮಾಡ್ಬೇಕದು. ಯಾಕೆ ಕನಸು ನಮ್ಮೊಳಗ ತೋರ್ತದ, ಅವ್ರ ಕನಸನ್ನ ನಾವ್ ಬೆರ್ತೀವೇನು? ಇಲ್ಲಲ್ಲ. ಎಲ್ಲಿ ತೋರಕತ್ತದ? ನನ್ನ ಆಧಾರದಾಗೆ ಕನಸು ತೋರಕತ್ತದ. ಆದ್ರೆ ಕನಸನ್ನೆಲ್ಲ ಬೆರ್ತೀನೇನ? ಅದ್ರಲ್ಲಿ ಆದಂತದ್ದು ಏನಾದ್ರು ನನಗೆ ಆಗ್ತದ ಸಂಬಂಧ ಐತೇನು? ಏನಿಲ್ಲ. ಹೆಂಗ ಇಲ್ಲಿ ಕೂಡ ಈ ಜಗದ್ ಭ್ರಮಕ್ಕೆ ಅಧಿಷ್ಠಾನ ರೂಪದಿಂದ ಹೆಂಗದನ ದೂರನೂ ಅದನ್ನ ಹೊಂದ್ಕೊಂಡಿಲ್ಲ ಅಲ್ಲಿಗೆ, ಅದ ಬೆರ್ತಿಲ್ಲ ಯಾವ್ದ್ರಾಗ. ಬಳಿಕಲ್ಲ ಸಕಲಾರ್ಥ ನಹುದರಿಂದ ಅನಾವಧಿ ಅನು ಅಂತ ಹೇಳ್ತಾರೆ. ಇದಕ್ಕ ಅತ ಎಲ್ಲ ಸಕಲ ರೂಪ ಅದಾನ, ಮತ್ತೆ ಯಾವ್ದ್ರಾಗ ಬೆರ್ತಿಲ್ಲ. ಆದ್ರ ಇಲ್ಲಿ ಏನಾಗ್ಯದ ಹೇಗಂದ್ರ ಶುಕ್ತಿ ರಜತ ಆದಂಗ ಹಗ್ಗವೇ ಹಾವಾಗಿ ತೋರ್ತದ. ಸ್ವಪ್ನ ದೃಷ್ಟ ಅಧಿಷ್ಠಾನ ರೂಪವೇ, ಯಾಕಂತ ಅನೇಕ ಸ್ವಪ್ನ ಪದಾರ್ಥಗಳು ತೋರ್ತಾ ಇದ್ದಾವೆ ಈ ದೃಷ್ಟಾಂತಗಳಂತೆ. ಆತ್ಮ ಸರ್ವ ರೂಪಾತ್ಮಕ ಅದನ್ನ ಜಗದ್ರೂಪನಾಗಿ ತೋರ್ತಾನ. ಆದ್ರೆ ಅದ್ರಾಗ ಯಾವ್ದ್ರಾಗ ಬೆರೆತಿಲ್ಲ, ಭ್ರಮೆಯಿಂದ ಯಾಕಂದ್ರ ಸಕಲಾರ್ಥ ರೂಪನ ಆಗಿದಾನ. ಆದ್ರೆ ಅದು ಕಲ್ಪಿತವಾಗಿ ತೋರುವಂತದ್ದು ಎಲ್ಲ ಆಶ್ರಯದೆಲ್ಲ ನಡೀತಾವ. ಅದಕ್ಕೆ ಅದ ಯಾವುದು ಬೆರೆತಿಲ್ಲ. ಅದ್ ಹೆಂಗದಾನಪ್ಪ ಅಂದ್ರ ಸರ್ವ ಕಲ್ವಿದಂ ಬ್ರಹ್ಮ, ಎಲ್ಲಾ ಕಡೆ ತುಂಬಿದಾನ ನೋಡ್ರಿ ಅಂತ ಶ್ರುತಿಗಳು ಹೇಳ್ತಾವ. ಇವೆಲ್ಲ ತನ್ನ ಆಶ್ರಯದಲ್ಲೇ ತೋರ್ತಾವ. ಆದ್ರ ಯಾವ್ದ್ರಲ್ಲಿ ಬೆರೆತಿಲ್ಲ. ಇದು ಬ್ರಹ್ಮ
ಇರುವಂತದ್ದು ಶ್ರುತಿಗಳಾದ್ರೂ ಕೂಡ ಇದನ್ನೇ ಹೇಳ್ತಾವ. ಅದಕ್ಕೆ ಈ ಕಾರಣದಿಂದ ಆತ್ಮನು ಸಕಲ ರೂಪನ ತಾನದಾನ ನೋಡ್ರಿ. ಅದಕ್ಕೆ ಹೇಳ್ತಾರ ಎಲ್ಲ ರೂಪನೋದನ ಎಲ್ಲಕ್ಕೂ ಸಂಬಂಧಪಟ್ಟನ ಆದ್ರೆ ಅದ್ರಾಗಿಲ್ಲ ಆತ ಇಷ್ಟೊಂದು. ಅದಕ್ಕೆ ಹೇಳ್ತಾರಲ್ಲ ಮಣ್ಣಿನಿಂದ ಮಾಡಿದಂತ ಗಡಿಗೆ ಆದ್ರ ಗಡಿಗೆನೆ ಮಣ್ಣಲ್ಲ. ಅರ್ಥ ಇದೆಲ್ಲ ಮಣ್ಣಿನಿಂದ ಗಡಿಗೆ ಮಣ್ಣಿನಿಂದ ಆಗ್ಯದ ಆದ್ರ ಮಣ್ಣ ಗಡಿಗೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ವಿಚಾರ ಹೇಳತ್ತಾರ ಗಡಿಗೆನೆ ಮಣ್ಣಲ್ಲ. ಈ ರೀತಿಯಾಗಿ ಎಲ್ಲಕ್ಕೂ ಆಧಾರವಾಗಿ ಆತನೇ ಅದಾನ, ಎಲ್ಲಕ್ಕೂ ಸಂಬಂಧ ಅದಾನ. ಆದ್ರೆ ಅದ್ರಾಗ ಆತ ಬೇರೆದೇ ದೂರವಾಗಿರುವಂತವನು. ಮತ್ತೆ ಇಷ್ಟಿಷ್ಟಂತ ಅಳತೆಗೆ ಬರದೇ ಇರುವಂತವನು ಅನಾವಧಿ ಅಂತ ಹೇಳ್ತಾರ. ಅನಾವಧಿ ಅಂತಂದ್ರ ಅಳತೆಗೆ ಬರದೇ ಇರುವಂತವನು, ಅಷ್ಟು ಇಷ್ಟು ಅಂತ ಹೇಳಕ್ ಬರದೇ ಇರುವಂತವನು, ಸೀಮಾ ರಹಿತನಾಗಿರುವಂತವನು. ಇಷ್ಟು ಸೀಮೆ ಒಳಪಟ್ಟದ್ದು. ಯಾಕಂದ್ರೆ ಜೀವತ್ವ ಬಂದಾಗಿ ನಾವೆಲ್ಲ ಲಿಮಿಟೆಡ್ ಹಿಂಗ ಹಂಗ ಅಂತ ಹೇಳ್ಬಿಟ್ಟು ಅಳತೆಗೆ ಮಾಡ್ತೀವಿ. ಅದ್ರಂಗ ಆತ್ಮ ಅದಾನೇನಂದ್ರ ಪರಿಪೂರ್ಣ ಆಗಿದ್ದಾನ. ಇಷ್ಟನ್ನ ಎಷ್ಟು ಅದಕ್ಕೆ ತತ್ವಮಸಿ ವಾಕ್ಯ ಇವೆಲ್ಲ ಸುಮ್ಮನೆ ಅಲ್ಲ. ಬಹಳಷ್ಟು ವಿಚಾರಗಳನ್ನ ನೀವು ಹಿಡ್ಕೊಂಡ್ ಬಿಟ್ಟಿವಿ ಅಂದ್ರ ನಮಗ್ ತುಂಬಾ ಭಯದಿಂದ ಭಾರಿ ನಾವು ಹೆಂಗ ಆಗ್ತೀವಿ ಅಂತಂದ್ರ ಏನ್ ಹೆದರಿಕೆನೆ. ಅದಕ್ಕೆ ಹೇಳ್ತಾರೆ ಜ್ಞಾನಿ ಹೆಂಗಿರ್ತಾನಂದ್ರ ನಡೆದದ್ದೇ ದಾರಿ ಅನ್ನಂಗೆ. ಯಾಕಂದ್ರೆ ಭಯ ಇಲ್ಲ ಅಲ್ಲ. ನೀತಿ ಭೀತಿಯೇ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪತಾಗಿದ್ದಾನ. ಅದು ಯಾವ್ದು ಇಲ್ಲ ನೋಡ್ರಿ. ಯಾಕಂದ್ರೆ ಇಂಥ ವಸ್ತುಗಳನ್ನ ತಿಳ್ಕೊಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ. ಬರೇ ಭಯದಲ್ಲಿ ಜೀವನ ಮಾಡಿದೀವಿ. ಎಷ್ಟು ಜನ್ಮಗಳು ಇಂಥ ಭಯದಲ್ಲೇ ಬಂದಿದೀವಿ. ಹಿಂಗಂತ ನಾ ಸಾಯ್ತೀನಿ, ನಾನು ಊಟತೀನಿ, ಅದಾಯ್ತು ಇದಾಯ್ತು. ಎಷ್ಟು ಭಯ ರೀ. ಒಂದ ಎರಡ ಎಷ್ಟು ಶರೀರಗಳನ್ನ ತಗೊಂಡು ಬಂದ್ರು ಕೂಡ ಭಯದಲ್ಲೇ ಸತ್ತು. ಅದಕ್ಕೆ ಹೇಳ್ತಾರಲ್ಲ ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ. ಈಗ ಈ ಶರೀರವನ್ನು ನಿನಗಾಗಿ ಬಳಸ್ಕೊಂಡಿ ಅಂದ್ರೆ ಎಂತ ಅದ್ಭುತಪ್ಪ. ಅದ್ಭುತ ಅದ್ಭುತ. ಯಾವ ಭಯನೂ ಇಲ್ಲ ನೋಡ್ರಿ. ಅದಕ್ಕೆ ಹೇಳ್ತಾನೆ ಅಷ್ಟು ಇಷ್ಟು ಅಂತ ಅಳತೆಗೆ ಬರುವಂತದ್ದು ಐತೇನು ಅಂತವ್ರು ಏನಿಲ್ಲ. ಎಲ್ಲ ಈ ಜ್ಞಾನ ಯಾವಾಗ ಆಯ್ತು ಪರಿಪೂರ್ಣ ಅಂತ ಗೊತ್ತಾದಾಗ ಎಲ್ಲ ಮುಗಿದು ನೋಡ್ರಿ ಮುಗಿರ್ತಿಲ್ಲ. ಯಾಕಂದ್ರೆ ಸೀಮಾ ರಹಿತನಾಗಿದ್ದಾನ. ಇಷ್ಟೇ ಅಷ್ಟೇ ಅಂತ ಹೇಳಕ್ ಬರದೇ ಇರುವಂತವನು ಅನಾವಧಿ. ಅತಿಗೆ ಬಾರದೆ ಸೀಮಾ ರಹಿತನಾಗಿದ್ದಾನ. ಅದರಿಂದ ಆತ್ಮ ಹೆಂಗದನಪ್ಪ ಅಂದ್ರ ಪೂರ್ಣವಾಗಿ ಅದನ್ನ ಹೋಗೋವನಲ್ಲ ಬರುವವನಲ್ಲ ಅನ್ನುವಂಥ ವಿಚಾರವನ್ನ ಅವ್ರು ಬಹಳ ಅದ್ಭುತವಾಗಿ ಹೇಳ್ತಾರ. ಹೀಗಾಗಿ ಇಂಥ ವಿಚಾರಗಳನ್ನ ನಿಜವಾಗಿ ನಾವು ಕೇಳ್ತಾ ಇದ್ದೀವಿ, ವಿಚಾರಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರ ಇದು ಒಂದು ಜನ್ಮದ ಪುಣ್ಯ ಅಲ್ಲ, ಜನ್ಮ ಜನ್ಮಾಂತರದ ಪುಣ್ಯ ಅದ, ಒಂದು ಫಲ ಅಂತ ಹೇಳ್ಕೊಳ್ಬೇಕು. ಇನ್ನು ಒಂದು ನುಡಿ ಅದ ಮುಗಿತೇನೋ ಅನ್ಕೊಂಡಿದ್ದೆ. ಇನ್ನು 2 ನುಡಿ ಅದಾವ. ಬಡ 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 ಹೇಳಕ್ಕೂ ಆಗಂಗಿಲ್ಲ. ನಾವು ಸ್ವಲ್ಪ ನಾಳೆ ಇನ್ನೊಂದ್ 2 ನುಡಿ ಉಳಿತಾವ, ನಾಳೆ ನೋಡೋಣ ಅಂತ ಅನ್ಕೊಂಡಿದ್ದೀನಿ. 1-2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.